ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಆರೋಸ್ಕೋಪನ್ನು ನಾವು ಕನ್ಸಲ್ಟೇಷನ್ ತೊಗೊಂಡಾಗ ಜನರಲ್ ಆಗಿ ಏನೆಲ್ಲ ವಿಚಾರಗಳನ್ನು ನಾವು ನೋಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಹಾಗೆ ನಮ್ಮ ವೇದಿಕ್ ಅಸ್ಟ್ರಾಲಜಿಗೂ ನಮ್ಮ ಅಡ್ವಾನ್ಸ್ KP ಅಸ್ಟ್ರಾಲಜಿಗೂ ಇರೋವಂಥ ವ್ಯತ್ಯಾಸ ಏನು, ಏನಕ್ಕೆ ನಾವು KP ಜ್ಯೋತಿಷ್ಯನ ಕಲಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ನೋಡಿ, ಮೊದಲನೇದಾಗಿ ವೇದಿಕ್ ಅಸ್ಟ್ರಾಲಜಿಯಲ್ಲಿ ಫಲ ವಿಮರ್ಶೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸುಮಾರು ಜನಕ್ಕೆ ಕಷ್ಟ. ಇದರಲ್ಲಿ 5 ವರ್ಷ 10 ವರ್ಷದವರೆಗೂ ನೀವು ಕಲಿತಾ ಹೋದರೂ ಸಹಿತ ನಿಮಗೆ ಅದು ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದು ಫಲ ವಿಮರ್ಶೆ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮ್ಗಳೇ ಇರುತ್ತೆ. ಅಂದರೆ ಅವಳಿಗೆ ತುಂಬ ಡೆಪ್ತ್ ನಾಲೆಜು ಬೇಕು ಮತ್ತು ಅದರದ್ದೇ ಆದಂಥ ಜ್ಞಾನ ಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. KP ಅಸ್ಟ್ರಾಲಜಿಯಲ್ಲಿ ಏನಪ್ಪ ಅಂತಂದರೆ ನಿಮಗೆ ಈಸಿಯಾಗಿ ಫಲ ವಿಮರ್ಶೆ ಮಾಡ್ಬೋದು. ಓಕೆನಾ. KP ಅಸ್ಟ್ರಾಲಜಿ ಅಂತಂದರೆ ಕೃಷ್ಣಮೂರ್ತಿ ಪದ್ಧತಿ ಅಂತ ಅವರು ಇದನ್ನು ಕಂಡುಹಿಡ್ಕೊಂಡಿದ್ದು. ಅಂದರೆ ಎಲ್ಲದೂ ಸಹಿತ ಬೇಸ್ಮೆಂಟ್ ಪರಾಶರನೇ. ಪರಾಶರದಿಂದ ಇದನ್ನು ಡೆವಲಪ್ ಮಾಡಿದಂಥ ವಿಚಾರ. ಓಕೆನಾ. ಇದು ನಿಮಗೆ ಅಕ್ಯುರೇಸ್ ಆಗಿ ಫಲ ವಿಮರ್ಶೆಯನ್ನು ಕೊಡುತ್ತೆ. ಅಂದರೆ ಒಂದು ಗ್ರಹದ ಫಲ ಹೀಗೆ ಇದೆ ಅಂತ ನಾವು ಹೇಳ್ಬೋದು. ಆವಾಗ ಮಾತ್ರ ನೀವು ಫಲ ವಿಮರ್ಶೆ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇವಾಗ ನಿಮಗೆ ಎಕ್ಸಾಂಪಲು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಒಂದು ನಿಮಿಷ. ಇಲ್ಲಿ ನೀವು ನೋಡ್ಬೋದು, ಇದು ಸಿಂಹ ಲಗ್ನದ ಜಾತಕ ಅಂತ ಅಂದ್ಕೊಳ್ಳಿ. ಸಿಂಹ ಲಗ್ನದ ಜಾತಕ. ಇವಾಗ ನಾನು ಒಂದು 5ನೇ ಭಾವದ ಫಲ ಹೇಳಬೇಕು ಅಂತ ಅಂದ್ಕೊತೀನಿ. ಇವಾಗ ಯಾರ್ದೋ ಒಬ್ಬರದು ಪ್ರೀತಿ ಪ್ರೇಮದ ವಿಚಾರಕ್ಕೋಸ್ಕರ ಕನ್ಸಲ್ಟೇಷನ್ ಬಂದಿದೆ. ನಾನು ಅವ್ರ ಬಗ್ಗೆ ಫಲ ವಿಮರ್ಶೆ ಮಾಡಬೇಕು. ಅವ್ರ ಲವ್ ಮ್ಯಾರೇಜ್ ಆಗ್ತಾರಾ ಆಗಲ್ಲ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಪರಾಶರದಲ್ಲಿ ತೊಗೊಂಡಾಗ ಸಿಂಹ ಲಗ್ನ ಇದೆ. ಸಿಂಹ ಲಗ್ನದಿಂದ 5ನೇ ಭಾವನ ನಾವು ಚೆಕ್ ಮಾಡಬೇಕಾಗತ್ತೆ. ಓಕೆನಾ. 5ನೇ ಭಾವ ಅನ್ನೋದು ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಇದೆಲ್ಲದೂ ಸಹಿತ 5ನೇ ಭಾವಕ್ಕೆ ಸೇರುತ್ತೆ. ಇವಾಗ 5ನೇ ಭಾವದಲ್ಲಿ ಗುರು ಗ್ರಹ ಕೂತಿದೆ. ಅದು ಧನು ರಾಶಿ ಆಗಿರೋದ್ರಿಂದ, ಧನು ರಾಶಿಗೆ ಅಧಿಪತಿನೂ ಸಹಿತ ಗುರುನೇ ಆಗಿರೋದ್ರಿಂದ 5ನೇ ಭಾವದ ಅಧಿಪತಿ 5ನೇ ಭಾವದಲ್ಲೇ ಕೂತಿದೆ. ಓಕೆನಾ. ಹಾಗಾಗಿ ನಿನಗೆ ಪ್ರೀತಿ ಪ್ರೇಮದಲ್ಲಿ ನಿನಗೆ ತುಂಬ ಚೆನ್ನಾಗಿದೆ ಅಂತ ನಾವು ಪರಾಶರದಲ್ಲಿ ಫಲ ಹೇಳ್ತೀವಿ. ಓಕೆನಾ. ನಾವಲ್ಲ, ಯಾರೆಲ್ಲ ಪರಾಶರ ವಿದ್ಯೆ ಕಲ್ತಿರ್ತಾರಲ್ಲ ಅವರೇ ಹೇಳ್ತಾರೆ. ಬಟ್ ಇಲ್ಲಿ ಪರಾಶರ ಮುನಿಗಳೇ ಸಹಿತ ಹೇಳಿದ್ದಾರೆ, ಯಾವುದೇ ಒಂದು ಗ್ರಹ ಫಲ ಕೊಡೋಕ್ಕಿಂತ ಮುಂಚೆ ಆ ಗ್ರಹ ಕೂತಂಥ ನಕ್ಷತ್ರ ಯಾವುದು, ಆ ನಕ್ಷತ್ರದ ಅಧಿಪತಿ ಎಲ್ಲಿ ಕೂತಿದೆ, ಆ ಅಧಿಪತಿಗೆ ಸಂಬಂಧಪಟ್ಟಂಗೆ ಫಲ ಅವರ ಜೀವನದಲ್ಲಿ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಅವರು ಬರೀ ನಕ್ಷತ್ರದ ಮೇಲೆ ಮಾತ್ರ ತಗೊಂಡಿರೋವಂಥದ್ದು, ಗ್ರಹ ಕೂತಿರೋಂಥ ನಕ್ಷತ್ರ ಅಧಿಪತಿ. ಇವಾಗ ಇಲ್ಲಿ ನೋಡ್ಬೋದು, ಗುರು ಗ್ರಹ ಬಂದು ಪೂರ್ವಾಷಾಢ ನಕ್ಷತ್ರ 3ನೇ ಪಾದದಲ್ಲಿ ಕೂತಿದೆ. ಓಕೆನಾ. ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಯಾರಪ್ಪ ಅಂತಂದರೆ ಶುಕ್ರ. ಇವಾಗ ಶುಕ್ರ ಗ್ರಹ ಎಲ್ಲಿ ಕೂತಿದೆ ಅಂತ ನೋಡಿದಾಗ ರಾಶಿ ಕುಂಡಲಿಯಲ್ಲಿ ಲಗ್ನದಿಂದ 10ನೇ ಮನೆಯಲ್ಲಿ ಕೂತ್ಕೊಂಡಿದೆ. ಓಕೆನಾ. ಪರಾಶರದ ರೀತಿಯ ನಾವು ತಗೊಂಡಾಗ ಲಗ್ನದಿಂದ ಅದು 10ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಇವಾಗ ಅವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಷ್ಟು ಸಕ್ಸಸ್ ಆಗೋಕ್ಕಾಗಲ್ಲ. ಓಕೆನಾ. 10ನೇ ಭಾವ ನಮಗೆ ಲವ್ ಅನ್ನೋ ವಿಚಾರದಲ್ಲಿ ತುಂಬಾ ಪ್ರಾಬ್ಲಮೆಟಿಕ್ ಕೊಡುತ್ತೆ. 10ನೇ ಭಾವನ ನಾವು ಕನ್ಸಿಡರ್ ಮಾಡಲ್ಲ. ಓಕೆನಾ. ಅದೇ ಏನಾದರೂ ಗುರು ಕೂತಂಥ ನಕ್ಷತ್ರಾಧಿಪತಿ ಶುಕ್ರ ಏನಾದ್ರು 5ನೇ ಭಾವದಲ್ಲಿ ಇದ್ದರೆ ಅಥವಾ 7ನೇ ಭಾವದಲ್ಲಿ ಇದ್ದರೆ ಅಥವಾ 11ನೇ ಭಾವದಲ್ಲಿ ಇದ್ದರೆ ಮಾತ್ರ ಅವರಿಗೆ ಈ ಪ್ರೀತಿ ಪ್ರೇಮದಲ್ಲಿ ಆಸಕ್ತಿ ಅನ್ನೋದು ಜಾಸ್ತಿ ಇರುತ್ತೆ, ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ನಮ್ಮ KP ಸಿಸ್ಟಮ್ಲು ನಾವು ಹೇಳ್ತೀವಿ. ಅದೇ ರೀತಿ ಪರಾಶರದಲ್ಲೂ ಸಹಿತ ಹೇಳಬೇಕಾಗತ್ತೆ. ಆದರೆ ಇಲ್ಲಿ ಶುಕ್ರ ಬಂದೇ 10ರಲ್ಲೇ ಕೂತ್ಕೊಂಡಿರೋದ್ರಿಂದ ಅದು ಕಷ್ಟ ಇದೆ. ಮತ್ತು ಅವ್ರ ಸ್ವಂತ ಮನೆಗಳನ್ನು ತಗೊಂಡಾಗ ಲಗ್ನದಿಂದ 3ನೇ ಮನೆ, ಲಗ್ನದಿಂದ 10ನೇ ಮನೆ ಆಯಿತಾ. 3, 10 ಕಾಂಬಿನೇಷನ್ನು ಬರುತ್ತೆ. ಓಕೆ. ಇದೆಲ್ಲ ನಾಡಿ ಸಿಗ್ನಿಫಿಕೆಂಟಲ್ಲಿ ಬರುವಂಥದ್ದು. ಬಟ್ ನಾವು ಇದೇ ರೀತಿ ಫಲ ತಗೊಳ್ಳೋದಿಲ್ಲ. ನಾವು ಯಾವ ರೀತಿ ತೊಗೊತೀವಿ KP ಸಿಸ್ಟಮಲ್ಲಿ ಅಂತಂದರೆ, ಇವಾಗ ಈ ಗುರು ಕೂತಂಥದ್ದು ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ಈ 3ನೇ ಪಾದ ಏನಿದೆಯಲ್ಲ, ಇವಾಗ ಒಂದು ನಕ್ಷತ್ರ ಬಂದು ಈ ಒಂದು ನಕ್ಷತ್ರನ 9 ಡಿವಿಷನ್ ಆಗಿ ನಾವು ಮಾಡ್ತೀವಿ. ಓಕೆನಾ. ಇವಾಗ ಒಂದು ನಕ್ಷತ್ರ ಬಂದು 13 ಡಿಗ್ರಿ 20 ಮಿನಿಟ್ಸ್ ಇರುತ್ತೆ.
ಅದನ್ನು ನಾವು 9 ಡಿವಿಷನ್ ಆಗಿ ಮಾಡ್ತೀವಿ. ಅಂದರೆ ಯಾವುದು ಸರಿಸಮವಾಗಿ ಮಾಡಲ್ಲ, ಅದು ದಶಾಭುಕ್ತಿ ಮೂಲಕ ಅದರದ್ದೇ ಆದಂಥ ಒಂದೊಂದು ಕ್ಯಾಲ್ಕುಲೇಷನ್ ಬರುತ್ತೆ. ಕೇತುಗೆ ಇಷ್ಟು ಮಿನಿಟ್ಸು, ಶುಕ್ರನಿಗೆ ಇಷ್ಟು ಮಿನಿಟ್ಸು, ರವಿಗೆ ಇಷ್ಟು ಮಿನಿಟ್ಸ್ ಅಂತೆಲ್ಲ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ಅದು ಚೇಂಜಸ್ ಇರುತ್ತೆ, ವೇರಿಯೇಷನ್ ಇರುತ್ತೆ. ಓಕೆನಾ. ಆ 9 ಭಾಗ ಮಾಡ್ತೀವಲ್ಲ, ಆ 9 ಭಾಗ ಮಾಡಿದಾಗ ಅಲ್ಲಿ ಒಂದು ಸಬ್ಲಾಡ್ ಅಂತ ತಗೊತೀವಿ. ಓಕೆನಾ. ಆ ಸಬ್ಲಾಡೆ ವೆರಿ ಇಂಪಾರ್ಟೆಂಟಾಗಿ ನಾವು ತಗೊಳ್ಳೋವಂಥದ್ದು ಅಡ್ವಾನ್ಸ್ KP ಅಸ್ಟ್ರಾಲಜಿಯಲ್ಲಿ. ಓಕೆನಾ. ಅದೇ ವೆರಿ ಇಂಪಾರ್ಟೆಂಟು ಸಬ್ಲಾಡೇ ನಮಗೆ 70-80% ಫಲನ ಕೊಡುತ್ತೆ. ಓಕೆನಾ. ಆ ನಂತರ ಆ ಸಬ್ಲಾಡ್ ಕೂತಂಥ ನಕ್ಷತ್ರಾಧಿಪತಿ ಮತ್ತು ಸಬ್ಲಾಡನ್ನು ತಗೊಂಡು ನಾವು ಫಲ ವಿಮರ್ಶೆ ಮಾಡ್ತೀವಿ. ಇದು ಪ್ಲ್ಯಾನೆಟ್ ಲಿಂಕ್ಸಿಗೆ ಸಂಬಂಧಪಟ್ಟಂಗೆ. ಭಾವ ಲಿಂಕ್ಸಿಗೆ ಅಂತ ಬರ್ತೀವಿ. KP ಅಡ್ವಾನ್ಸ್ ಅಸ್ಟ್ರಾಲಜಿಯಲ್ಲಿ ಏನಾಗುತ್ತೆ, ಭಾವ ಲಿಂಕ್ಸ್ ಅಂತ ಬರ್ತೀವಿ. ಭಾವ ಲಿಂಕ್ಸ್ ಅಂದರೆ ಲಗ್ನದ ಡಿಗ್ರಿ. ಅದನ್ನು ಪ್ಲೆಸಿಡರ್ ಭಾವದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಪರಾಶರದಲ್ಲಿ ಇದೇ ರೀತಿಯೇ ನೋಡಬೇಕಾಗತ್ತೆ. ಪರಾಶರದಲ್ಲಿ ನೋಡ್ಬೇಕಾದ್ರೆ ಗ್ರಹ ಕೂತಂಥ ನಕ್ಷತ್ರಾಧಿಪತಿಯಲ್ಲಿದೆ, ಅದ್ರದ್ದು ಫಲ ಸಿಗುತ್ತೆ ಅಂತ ನಾವು ನೋಡಬೇಕೇ ಹೊರತು ಗ್ರಹ ಇಲ್ಲಿ 5ನೇ ಭಾವದಲ್ಲಿ ಕೂತಿದ್ದ ತಕ್ಷಣ ಅದ್ರ ಫಲ ಸಿಗುತ್ತೆ ಅನ್ನೋದು ಸುಳ್ಳು. ಓಕೆನಾ. ಅದು ಬಂದು ಒಂದು 20% ಕೊಡ್ಬೋದೇ ಬಿಟ್ಟರೆ 100% ಕೊಡಲ್ಲ. ಇವಾಗ ಒಂದು 20% ಮಾಡ್ತಾ ನಿಮಗೆ ಇಲ್ಲಿ ಗ್ರಹ ಲಗ್ನದಿಂದ ಗುರು ಗ್ರಹ ಕೂತಿರೋದ್ರಿಂದ ಒಂದು 20% ಫಲ ಸಿಗುತ್ತೆ ಬಿಟ್ಟರೆ ಪರಿಪೂರ್ಣವಾಗಿ ಸಿಗಲ್ಲ. ಪರಿಪೂರ್ಣವಾಗಿ ಅದರ ನಕ್ಷತ್ರಾಧಿಪತಿ ಎಲ್ಲಿ ಕೂತಿದೆ ಅದ್ರದ್ದು ಭಾವಗಳನ್ನು ತೊಗೊಬೇಕು, ಅದ್ರ ಸ್ವಂತ ಮನೆಗಳನ್ನು ತೊಗೊಬೇಕು. ಆ ಗ್ರಹ ಕೂತಂಥ ಸ್ಥಳ ಇವಾಗ ಶುಕ್ರ ಬಂದು 10ಲ್ಲಿ ಕೂತಿದೆ, ಬಟ್ ಅದೇನಾದರೂ ಮಿಥುನದಲ್ಲಿ ಏನಾದ್ರು ಕೂತಿದ್ರೆ 11ನೇ ಮನೆ ಮತ್ತು 10 ಮತ್ತು 3 10 11 ಅಂತ ಕಾಂಬಿನೇಷನ್ ಬಂದಿರೋದು KP ಸಿಗ್ನಿಫಿಕೇಟರಲ್ಲಿ. ಬಟ್ ನಿಮಗೆ ಇದನ್ನು ಪರಾಶರದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇದು ಸಿಗ್ನಿಫಿಕೇಟರ್. ಇದು KPಲಿ ಯಾವ ರೀತಿ ಬರುತ್ತಪ್ಪ ನಂಬರ್ಗಳು ಅಂತಂದರೆ ಇದೇ ರೀತಿ ಆ ಭಾವಗಳನ್ನು ತಗೊಳುತ್ತೆ. ಭಾವ ಇವಾಗ 3, 10 ಮತ್ತು 11 ಅಂತ ತಗೊಳ್ಳೋವಂಥದ್ದು. ಇವು ಶುಕ್ರನರು 11ನೇ ಮೇಲೆ ಇದ್ದಿದ್ರೆ, ಶುಕ್ರ ಅಲ್ಲೇ ಇರೋದ್ರಿಂದ ಏನಾಗುತ್ತೆ 3, 10 ಅಂತ ಬರುತ್ತೆ ಶುಕ್ರನ ಕಾಂಬಿನೇಷನ್ನು. ಇವಾಗ ಗುರು 5ನೇ ಭಾವದಲ್ಲೇ ಇರೋದ್ರಿಂದ, ಸ್ವಂತ ಮನೇಲಿ ಇರೋದ್ರಿಂದ, ಇವಾಗ ಅವ್ನ ಸ್ವಂತ ಮನೆಗಳು ಯಾವುದು ಲಗ್ನದಿಂದ ಅಂತ ಅಂದಾಗ ಲಗ್ನದಿಂದ ನಾವು 8ನೇ ಮನೆಯೂ ಮೀನ ಬರುತ್ತೆ. ಇವಾಗ 5 ಮತ್ತು 8 ಅನ್ನೋದು ಗುರುವಿನ ಸ್ವಂತ ಮನೆಗಳು ಆಯಿತು. ಇವಾಗಿಲ್ಲಿ 5 ಮತ್ತು 8 ಅಂತ ಬರ್ಕೊತಾರೆ. ಇಲ್ಲ ಅದೇ ಥರ ಶುಕ್ರನ ಕಾಂಬಿನೇಷನ್ 3 ಮತ್ತು 10 ಅಂತ ಬರುತ್ತೆ. ಶುಕ್ರ ಏನಾದ್ರು ಬೇರೆ ಜಾಗದಲ್ಲಿದ್ದಾಗ ಅದ್ರದ್ದು ಭಾವನ ಕೌಂಟ್ ತೊಗೊಬೇಕು ಆಯಿತಾ. ಅದು ಸ್ವಂತ ಮನೆಯೆಲ್ಲ ತಗೊಳ್ಳೋಂಗಿಲ್ಲ, ಅದಿರೋ ಸ್ಥಳ ಮಾತ್ರ ತೊಗೊಂಡು ಶುಕ್ರನ ಸ್ವಂತ ಮನೆಗಳು ಮಾತ್ರ ತೊಗೊಂಡು ಬರುತ್ತೆ. ಅದನ್ನು ನಾಡಿ ಸಿಗ್ನಿಫಿಕೇಟರ್ ಅಂತ ಕರಿತೀವಿ. ಇದರೊಳಗೆ ಪರಾಶರದಲ್ಲಿ ಈ ಥರ ಇಲ್ಲ ಜಸ್ಟ್ ಅಲ್ಲಿ ನೋಡಿಬಿಟ್ಟು ಫಲ ಹೇಳೋವಂಥದ್ದು. ಇದನ್ನು ಅಕ್ಯುರೇಸಿ ಅಂತ ಹೇಳಲ್ಲ. ಓಕೆನಾ. ಈ ಥರ ನೋಡೋದಾದರೆ ತಪ್ಪಾಗಿಬಿಡುತ್ತೆ ಜಾತಕಗಳು. ಆವಾಗ ತುಂಬ ವ್ಯತ್ಯಾಸ ಬರುತ್ತೆ. ಈ ಸಮಯದಲ್ಲಿ ಸುಮಾರು ಇದೇ ಲಗ್ನ ಬಂದು ಪ್ರತಿ ದಿವಸನೂ ಇರುತ್ತೆ. 2 ಅವರು ಇದೇ ಪ್ರತಿ ದಿವಸ 2 ಅವರ್ ಇದೇ ಟೈಮ್ ಅಂತ ಅಂದ್ಕೊಳ್ಳಿ. ಇವಾಗಿಲ್ಲಿ 17:23 ಅಂತ ಕೊಟ್ಟಿದ್ದೀವಿ ಅಂದರೆ ಸಂಜೆ 5:23. ಸಂಜೆ 5:23 ಅಂತ ಅಂದಾಗ ಇದೇ ಸಮಯಕ್ಕೇ ಪ್ರತಿ ದಿವಸ ಜನ ಹುಟ್ತಾರೆ. ಇದೇ ಲಗ್ನ ಬಂದೇ ಬರುತ್ತೆ. 24 ಗಂಟೆ ಸಹಿತ 2 ಅವರ್ ಲಗ್ನಕ್ಕೆ ಬರುತ್ತೆ. 2 ಅವರ್ ಒಂದು ಲಗ್ನ ಬಂದು 2 ಅವರು ಅಂಥದ್ದು 12 ಲಗ್ನ ಕಂಪ್ಲೀಟ್ ಮಾಡಬೇಕಂದ್ರೆ 24 ಅವರ್ ಬೇಕು. ಓಕೆನಾ. ಇದೇ ಲಗ್ನಕ್ಕೆ ಬರಬೇಕು ಅಂದರೆ ನೆಕ್ಸ್ಟ್ ಡೇಗೆ ಮತ್ತೆ ಇದೇ ಲಗ್ನ ಇರುತ್ತೆ ಅಂದ್ಕೊಳ್ಳಿ. ಇದೇ ಸೇಮ್ ಟೈಮ್ ಇದೇ ಲಗ್ನ ಇರುತ್ತೆ. ಇದೇ ಸೇಮ್ ಲಗ್ನಕ್ಕೆ 5ನೇ ಭಾವದಲ್ಲಿ ಗುರು ಇರುತ್ತೆ. ಗುರುದು ಏನು ವ್ಯತ್ಯಾಸ ಇರಲ್ಲ, ಇಷ್ಟೇ ಡಿಗ್ರಿ ಇರುತ್ತೆ. ಏನೋ ಒಂದು 46 ಮಿನಿಟ್ಸಲ್ಲಿ 1 ಮಿನಿಟ್ಸು 2 ಮಿನಿಟ್ಸು ಜಾಸ್ತಿ ಆಗಿರ್ಬೋದೇನೋ, ಅಷ್ಟು ಬಿಟ್ಟರೆ ತುಂಬ ವೇರಿಯೇಷನ್ ಆಗೋಲ್ಲ. ಶುಕ್ರನೂ ಅಲ್ಲೇ ಇರುತ್ತೆ, ಗ್ರಹ ಸ್ಥಿತಿಗಳು ಅಲ್ಲಲ್ಲೇ ಇರುತ್ತೆ. ಅಂದರೆ ಈ ಗುರು ಇಲ್ಲಿರೋ ಜಾಗದವರೆಗೂ ಪ್ರತಿ ದಿವಸ ಈ ಲಗ್ನ ಈ ಸಮಯದಲ್ಲಿ 2 ಅವರ್ಲಿ ಯಾರೆಲ್ಲ ಹುಟ್ಟುತ್ತಾರೆ ಅವ್ರಿಗೆ ಅಷ್ಟೂ ಜನಕ್ಕೂ ಸಹಿತ ಲವ್ ಮ್ಯಾರೇಜ್ ಆಗುತ್ತಾ ಅಂತ ಕೇಳಿದ್ರೆ ಲವ್ ಮ್ಯಾರೇಜ್ ಆಗೋಲ್ಲ. ಅಷ್ಟೂ ಜನಕ್ಕೂ ಸಹಿತ ಒಂದೇ ಥರ ಫಲ ಸಿಗುತ್ತಾ ಅಂತ ಕೇಳಿದ್ರೆ ಒಂದೇ ಥರ ಫಲ ಸಿಗಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು ಫಸ್ಟು. ನೀವೆಲ್ಲ ಏನಪ್ಪ ಅಂತಂದರೆ ಬುಕ್ಕಲ್ಲಿರೋದು ಅಥವಾ ಯಾರೋ ಒಬ್ಬರು ಹೇಳ್ತಿದ್ದಾರೆ ಅಂದರೆ ಅದನ್ನೇ ನಂಬಿಡ್ತೀರ. ತುಂಬ ಸುಳ್ಳು ಹೇಳೋರನ್ನ ಬೇಗ ನಂಬಿಡ್ತೀರ, ಸತ್ಯ ಹೇಳೋರನ್ನ ನಂಬಲ್ಲ. ನಮ್ಮ ಜನಗಳದ್ದು ಪ್ರಾಬ್ಲಮ್ ಅದೇನೆ. ಸುಳ್ಳು ಸತ್ಯಕ್ಕಿಂತ ಬೇಗ ಎಲ್ಲರೂ ನಂಬಿಸ್ಬಿಡುತ್ತಂತೆ. ನಿಜ ಎಷ್ಟೇ ಹೇಳಿದ್ರು ನಂಬಲ್ಲ ಅಂತ. ಅದು ಕೊನೆಗೆ ಗೊತ್ತಾಗುತ್ತೆ ಅವರಿಗೆ. ಇದೆಲ್ಲ ಸಿಗಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲ ಕಲಿತ್ಬಿಟ್ಟು ಆದಮೇಲೆ ಇದರೊಳಗೆ ಏನು ಫಲ ಸಿಗಲ್ಲ ಅಂತ ಗೊತ್ತಾಗುತ್ತಲ್ಲ, ಆವಾಗ ನಿಜದ ಬೆಲೆ ಏನು ಅಂತ ಗೊತ್ತಾಗುತ್ತಂತೆ ಮನುಷ್ಯನಿಗೆ. ಹಾಗೆ ಇಲ್ಲೂ ಅದೇ ಥರನೇ 2 ಅವರು ನೀವೇ ಯೋಚನೆ ಮಾಡಿ. ಪ್ರತಿ ದಿವಸ ಈ ಲಗ್ನ, ಈ ಸಿಂಹ ಲಗ್ನ 2 ಅವರ್ ಈ ಸಮಯಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಅದು ಮಾಸದ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ರವಿ ಬಂದು ಮೀನದಲ್ಲಿ ಕೂತ್ಕೊಂಡಿರೋದ್ರಿಂದ ಆ ಸಮಯಕ್ಕೆ ಇಲ್ಲಿಗೆ ಬರುತ್ತೆ ಲಗ್ನ. ಅದೇನು ಚೇಂಜಸ್ ಆಯಿತು ಅಂದಾಗ ಅದೆಲ್ಲ ಚೇಂಜಸ್ ಆಗಿ ಬರುತ್ತೆ. ಅದೆಲ್ಲ ಕ್ಯಾಲ್ಕುಲೇಷನ್ ಮೆಥಡು. ಓಕೆನಾ. ಈ ಲಗ್ನಕ್ಕೆ ಕರೆಕ್ಟಾಗಿ ಅಲ್ಲಿ 5ನೇ ಭಾವದಲ್ಲೇ ಗುರು ಇರೋದ್ರಿಂದ ಗುರು ಬಂದು ಈ ಧನುರಾಶಿಯಲ್ಲಿ 1 ವರ್ಷ ಇರ್ತಾರೆ. ಓಕೆನಾ.
1 ವರ್ಷದವರೆಗೂ ಈ ಲಗ್ನಕ್ಕೆ ಗುರು 5ನೇ ಭಾವದಲ್ಲಿ ಇರೋದ್ರಿಂದ ಅಷ್ಟು 1 ವರ್ಷದವರೆಗೂ ಹುಟ್ಟೋರು ಪ್ರತಿಯೊಬ್ಬರಿಗೂ ಸಹಿತ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಕೇಳಿದ್ರೆ ಲವ್ ಮ್ಯಾರೇಜ್ ಆಗಲ್ಲ. ಮೊದಲು ಇದನ್ನು ನೀವು ತಲೆ ಹಾಕ್ಕೊಬೇಕಾದಂಥ ವಿಚಾರಗಳು. ಯಾರೆಲ್ಲ ಇನ್ನೂ ಏನೂ ಕಲ್ತಿಲ್ಲ, ನಾವು ಜ್ಯೋತಿಷ ಕಲ್ತಿಲ್ಲ ಅಂತ ಇರ್ತಾರಲ್ಲ, ಅವ್ರಿಗೆ ಇದೆಲ್ಲ ಬೇಕಾಗತ್ತೆ. ಸ್ವಲ್ಪ ನಾನು ಕಲ್ತಿದ್ದೀನಿ ಆಲ್ರೆಡಿ, ನಿಮಗೆ ಗೊತ್ತಿದೆ ನಾಲೆಜ್ ಅನ್ನೋರಿಗೂ ಸಹಿತ ಇದೆಲ್ಲ ತಿಳ್ಕೊಳ್ಳಿ. ಇವಾಗ ಇದೇ ಲಗ್ನಕ್ಕೆ 2 ಅವರ್ ಡೈಲಿ 2 ಅವರ್ ಈ ಲಗ್ನ ಬರುತ್ತೆ. ಈ 2 ಅವರ್ ಹುಟ್ಟೋ ಅಂಥ ಪ್ರತಿಯೊಬ್ಬ ವ್ಯಕ್ತಿನೂ 1 ವರ್ಷದವರೆಗೂ ಸಹಿತ ಸಿಂಹ ಲಗ್ನಕ್ಕೆ ಗುರು 5ನೇ ಭಾವದಲ್ಲೇ ಇದ್ದಾಗ ಅವರು ಅಷ್ಟು ಜನಕ್ಕೂ ಸಹಿತ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಕೇಳಿದ್ರೆ ಲವ್ ಮ್ಯಾರೇಜ್ ಆಗಲ್ಲ. ಎಲ್ಲರೂ ಸಹಿತ ಲವ್ ಅಫೇರು ಅಥವಾ ರೊಮ್ಯಾನ್ಸ್ ಈ ಥರ ವಿಚಾರಗಳಲ್ಲಿ ಚೆನ್ನಾಗಿರ್ತಾರೆ ಅಂದರೆ ಇರಲ್ಲ. ಓಕೆನಾ. ಎಲ್ಲದೂ ಸಹಿತ ವ್ಯತ್ಯಾಸ ಆಗುತ್ತೆ, ಗ್ರಹಗಳು ವ್ಯತ್ಯಾಸ ಆಗುತ್ತೆ, ನಕ್ಷತ್ರಗಳು ಬದಲಾವಣೆ ಆಗುತ್ತೆ. ಈ ಸಿಂಹ ಲಗ್ನಕ್ಕೆ 5ನೇ ಮೇಲೆ ಗುರು ಇರೋದ್ರಿಂದ ಗುರು ಇರೋವಂಥ ಮನೆಯಲ್ಲಿ 3 ನಕ್ಷತ್ರಗಳಿದೆ. ಓಕೆನಾ. ಈ 3 ನಕ್ಷತ್ರದಲ್ಲೂ ಸಹಿತ ಗುರು ಸಂಚಾರ ಮಾಡಬೇಕಾದ್ರೆ ಆ ನಕ್ಷತ್ರ ಅಧಿಪತಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಆ ನಕ್ಷತ್ರ ಅಧಿಪತಿನ ತಗೊಂಡು ಫಲನ ಹೇಳಿದಾಗ ನಿಮಗೊಂದು ಸ್ವಲ್ಪ ಮಟ್ಟಿಗೆ ಬರ್ಬೋದೇನೋ. ಬಟ್ ಜಸ್ಟ್ ಸುಮ್ಮನೆ ಗುರು ಇಲ್ಲಿ ಕೂತಿದ್ದ ತಕ್ಷಣ ಆ ಫಲನ ಸರಿ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಆ ರೀತಿ ನಾವು ತಗೊಳಕ್ಕಾಗಲ್ಲ. ಓಕೆನಾ. ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ನಮ್ಮ ಅಡ್ವಾನ್ಸ್ KP ಸಿಸ್ಟಮಿಗೂ ಮತ್ತು ಇಲ್ಲ ಪರಾಶರಕ್ಕೂ ಇರೋದು ವ್ಯತ್ಯಾಸ ಏನೋ ಅಂತ ನೀವು ತಿಳ್ಕೊಬೇಕಲ್ಲ ಫಸ್ಟು. ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗಲ್ಲ. ಇದೆಲ್ಲ ನೀವು ಜನ್ರಲಾಗಿ ನೀವೆಲ್ಲ ನೋಡ್ಬೋದು, ನೀವು ಕಣ್ಣಾರೆ ನೋಡ್ಬೋದು. ಒಂದು ಟ್ರಾನ್ಸಿಟ್ ಜಾತಕ ತಗೊಳ್ಳಿ. ಇವಾಗ ಗುರು ಗ್ರಹ ಎಲ್ಲಿದೆ ನೋಡಿ, ಮತ್ತು ಶನಿ ಗ್ರಹ ಎಲ್ಲಿದೆ ನೋಡಿ, ರಾಹು ಎಲ್ಲಿದೆ ನೋಡಿ, ಕೇತು ಎಲ್ಲಿದೆ ನೋಡಿ. ಅಷ್ಟು ಜನಕ್ಕಿಲ್ಲ ಮಿನಿಮಮ್ ಇಲ್ಲಾಂದರೆ ಗುರು ಬಂದು 1 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ. ರಾಹು ಮತ್ತು ಕೇತು ಬಂದು 1.5 ವರ್ಷ ಇರ್ತಾರೆ. ಶನಿ ಬಂದು 2.5 ವರ್ಷ ಇರ್ತಾರೆ. ಆ ಸೇಮ್ ಲಗ್ನ ಅಂದ್ಕೊಳ್ಳಿ. ಇವಾಗ 2 ದಿವಸಕ್ಕೆ 2 ಅವರ್ ಲಗ್ನ, ಯಾವ್ದಾದ್ರು ಒಂದು ಲಗ್ನಕ್ಕೆ ಅದು ಬ್ಯಾಡಲ್ಲೋ ಅಥವಾ ಗುಡ್ ಪೊಸಿಷನಲ್ಲಿ ಕೂತ್ಕೊಂಡಿತ್ತು ಅಂತಂದರೆ ಅದೇ ಲಗ್ನ ಪ್ರತಿ ದಿವಸ ಬರ್ತಾ ಇರುತ್ತೆ 2.5. ಇವಾಗ ಶನಿ ಬಂದು ಇವಾಗ ಈ ಜಾತಕದಲ್ಲಿ ಮೀನದಲ್ಲಿ ಕೂತ್ಕೊಂಡಿದೆ, ಹೌದಾ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೀನದಲ್ಲಿ ಕೂತ್ಕೊಂಡಿದೆ ಶನಿ ಬಂದು 5 ಡಿಗ್ರಿಲಿದೆ. ಓಕೆನಾ. ಇವಾಗ ಈ ಸಿಂಹ ಲಗ್ನಕ್ಕೆ ಇದು ಬಂದು 8ನೇ ಮೇಲಿದೆ. ಓಕೆನಾ. ಇವಾಗ 8ನೇ ಮೇಲೆ ಇದ್ದಾಗ ಆಯುಷ್ಕಾರಕ ಶನಿ ಬಂದು 8ನೇ ಮೇಲೆ ಕೂತ್ಕೊಂಡಿರೋದ್ರಿಂದ ಇವರಿಗೆ ಕೆಲವರು ಆಯಸ್ಸು ಗಟ್ಟಿ ಅಂತ ಹೇಳ್ತಾರೆ, ಕೆಲವರು ಆಯಸ್ಸು ಇಲ್ಲ ಅಂತ ಹೇಳ್ತಾರೆ. ಓಕೆನಾ. ಅದರಲ್ಲೂ ಬೇರೆ ಕುಜ ಮತ್ತು ಶನಿ ಜೊತೆ ಕೂತ್ಕೊಂಡಾಗ ಪ್ರಾಬ್ಲಮೆಟಿಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಈ ಸಿಂಹ ಲಗ್ನಕ್ಕೆ ಇಲ್ಲಿ ಹುಟ್ಟೋರು ಅಷ್ಟು ಜನ ಸತ್ತೋಗ್ಬಿಡ್ತಾರೆ. 2 ಅವರ್ ಇರುತ್ತೆ ಲಗ್ನ. ಇಲ್ಲಿ ಚೇಂಜಸ್ ಬರೋಲ್ಲ. ಪರಾಶರದಲ್ಲಿ 0ಇಂದ 30 ಡಿಗ್ರಿವರೆಗೂ ಅದೇ ಲಗ್ನನೇ ತೊಗೊಳ್ಳೋದು. ಅಲ್ಲಿಂದ ಗ್ರಹಗಳು ಎಲ್ಲೇ ಇದ್ರೂ ಅದೇ ಫಲ ತೊಗೊತಾರೆ. ಬಟ್ KP ಸಿಸ್ಟಮಲ್ಲಿ ಡಿಗ್ರಿ ವೈಸಲ್ಲಿ ಗ್ರಹ ಎಲ್ಲೂ ಕೂತಿದೆ ಅನ್ನೋದನ್ನು ತೊಗೊತೀವಿ. ಅದನ್ನು ಭಾವಕುಂಡಲಿ ಅಂತ ಕರಿತೀವಿ. ಭಾವಕುಂಡಲಿಯಲ್ಲಿ ಅಕ್ಯುರೇಸಿ ಪ್ರಾಡಕ್ಟ್ ಬರುತ್ತೆ. ಅದನ್ನು ಪ್ಲೇಸ್ಡ್ ಭಾವ ಅಂತ ತೊಗೊತೀವಿ ನಾವು KPಯಲ್ಲಿ. ಪರಾಶರದಲ್ಲಿ ಏನಾಗುತ್ತೆ 0ಇಂದ 30 ಡಿಗ್ರಿ. ಈ 30 ಡಿಗ್ರಿ ಒಳಗೆ ಅದು ಎಷ್ಟೇ ಟೈಮಿಗೆ ಬಿದ್ದಿರಲಿ ಅದು ಇವಾಗ ಹೆಚ್ಚು ಕಮ್ಮಿ ಬರೀ ಅದು ಇವಾಗ ಸಂಜೆ 5 ಗಂಟೆ 23 ನಿಮಿಷ ಅಂತ ಕೊಟ್ಟಿದ್ದೀನಿ ಇಲ್ಲಿ. ಇದು ಹೆಚ್ಚು ಕಮ್ಮಿ 4 ಗಂಟೆಗೆ ಸ್ಟಾರ್ಟ್ ಆಗಿರ್ಬೋದು. 4 ಗಂಟೆಯಿಂದ 6 ಗಂಟೆವರೆಗೂ ಈ ಲಗ್ನ ಇದೆ ಇವಾಗ ಸಿಂಹ ಲಗ್ನ. ಈ 4 ಗಂಟೆಯಿಂದ 6 ಗಂಟೆ ಒಳಗೆ ಎಷ್ಟೋ ಜನ ಹುಟ್ಟುತ್ತಾರೆ. ಬೆಂಗಳೂರು ಸಿಟಿಲೇ ಇದು, ಬೆಂಗಳೂರದು ಜಾತಕ ಅಂದ್ಕೊಳ್ಳಿ. ಬೆಂಗಳೂರು ಸಿಟಿಯಲ್ಲಿ ಎಷ್ಟೋ ಜನ ಹುಟ್ಟುತ್ತಾರೆ ಅಂತ ಅಂದ್ಕೊಳ್ಳಿ. ಓಕೆನಾ. ಅಷ್ಟೋ ಜನಕ್ಕೂ ಸಹಿತ ಪ್ರಾಬ್ಲಮೆಟಿಕ್ ಆಗುತ್ತೆ, ಆಯಸ್ಸಿಗೆ ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಇವಾಗ ಅಷ್ಟು ಜನಕ್ಕೂ 5ನೇ ಬದಲು ಗುರು ಇರೋದ್ರಿಂದ ಎಲ್ಲರಿಗೂ ಸಹಿತ ಲವ್ ಮ್ಯಾರೇಜ್ ಆಗುತ್ತಾ ಅಥವಾ ಒಳ್ಳೆ ವಿದ್ಯಾವಂತರಾಗ್ಬಿಡ್ತಾರಾ, ಒಳ್ಳೆ ಬುದ್ಧಿವಂತರಾಗ್ಬಿಡ್ತಾರಾ, ಒಳ್ಳೆ ಇಂಟೆಲಿಜೆಂಟ್ ಇರ್ತಾರಲ್ಲಿ ಅಂತ ಕೇಳಿದ್ರೆ ಇರಲ್ಲ. ಸರಿ, ಎಲ್ಲ ವಿಚಾರಗಳನ್ನು ನಾವು ತೊಗೊಬೋದು. ಅದಕ್ಕೇ ಪರಾಶರದಲ್ಲಿರೋಕ್ಕಿಂತನೂ ನಮ್ಮ KP ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದಾಗ ಡಿಗ್ರಿ ವೈಸ್ ಪ್ರಕಾರ ಗ್ರಹ ಸ್ಥಿತಿಗಳೆಲ್ಲ ಬದಲಾವಣೆ ಆಗುತ್ತೆ. ಓಕೆನಾ. ಇವಾಗ ಈ ಡಿಗ್ರಿ ಇವಾಗೇನಿಲ್ಲಿ ಲಗ್ನ ಡಿಗ್ರಿ ಬಂದು 28 ಡಿಗ್ರಿಗಿದೆಯಲ್ಲ, ಇದು ನೆಕ್ಸ್ಟ್ ಭಾವದ ಡಿಗ್ರಿ ಬಂದು ಸಹಿತ ಇಲ್ಲಿ 28 ಡಿಗ್ರಿ ಬೀಳುತ್ತೆ. ಆದರೆ ನೆಕ್ಸ್ಟ್ ಭಾವದ ಡಿಗ್ರಿ ಸಹಿತ 28 ಡಿಗ್ರಿ ಬೀಳುತ್ತೆ. ಓಕೆನಾ. ಅದ್ರ ನೆಕ್ಸ್ಟ್ ಭಾವ ಬಂದು ಅದೇ ಥರದ 28 ಡಿಗ್ರಿ. ಇದೇ ರೀತಿಯೇ ಆ ಡಿಗ್ರಿ ಒಳಗಡೆ ಇರೋವಂಥ ಅದಕ್ಕಿಂತ ಇವಾಗ ನೋಡಿ 28 ಡಿಗ್ರಿಯಿಂದ ಇಲ್ಲಿ ಬರೋವಂಥ ನೆಕ್ಸ್ಟ್ 2ನೇ ಭಾಗಕ್ಕೆ 28 ಡಿಗ್ರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ರಾಹು ಗ್ರಹ 24ರಲ್ಲಿದೆ. ಇವಾಗ ನೀವು ಇದನ್ನು ಲಗ್ನದಲ್ಲಿ ಇದೆ ಅಂತ ನಾವು ತೊಗೊತೀವಿ. ಪರಾಶರದಲ್ಲಿ ಏನು ತೊಗೊತಾರೆ, ಲಗ್ನದಿಂದ 2ನೇ ಮೇಲೆ ರಾಹು ಇದೆ ಅಂತ ತೊಗೊತಾರೆ. ನಾವೇನು ತೊಗೊತೀವಿ KP ಸಿಸ್ಟಮಲ್ಲಿ ಡಿಗ್ರಿ ವೈಸ್ ಪ್ರಕಾರ ನಾವು ನೋಡಿದಾಗ ಲಗ್ನದಲ್ಲೇ ಇದೆ ರಾಹು ಅಂತ ತೊಗೊಬೇಕು. 28 ಡಿಗ್ರಿ ಕ್ರಾಸ್ ಆಗಿದೆ, ರಾಹು ಡಿಗ್ರಿ ಏನಾದ್ರು 29 ಡಿಗ್ರಿ ಆಗಿದ್ರೆ ಅದು 2ನೇ ಮೇಲಿದೆ ಅಂತ ಅರ್ಥ. ಇದನ್ನು ನಾವು ಪ್ಲೇಸ್ಡ್ ಭಾವ ಅಂತ ತೊಗೊತೀವಿ. ಇಲ್ಲಿ ನೋಡ್ಬೋದು ಪ್ಲೇಸ್ಡ್ ಭಾವದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಇವಾಗ ಲಗ್ನ ಡಿಗ್ರಿ ಬಂದು 28 ಡಿಗ್ರಿ 18 ಮಿನಿಟ್ಸು. ನಮಗೆ ಇದೆಲ್ಲ KP ಸಿಸ್ಟಮ್ ಪ್ರಕಾರ ಇದನ್ನು ಭಾವ ಸಂಬಂಧಪಟ್ಟಂಗೆ ಭಾವ ಡಿಗ್ರಿಗಳು
ಇಲ್ಲಿ ನೋಡ್ಬೋದು 2ನೇ ಭಾವಕ್ಕೂ ಸಹಿತ 28 ಡಿಗ್ರಿ 33 ಸೆಕೆಂಡು. ಆ ವೇರಿಯೇಷನ್ ಆಗುತ್ತೆ, ಅದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದೆಲ್ಲ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ಕ್ಲಾಸಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಕ್ಲಾಸಿಗೆ ಜಾಯ್ನ್ ಆಗಿ, ನಿಮಗೆ ರೆಕಾರ್ಡಿಂಗ್ ವೀಡಿಯೋಸ್ಗಳೆಲ್ಲ ಸಿಗುತ್ತೆ. ಓಕೆನಾ, ರೆಕಾರ್ಡಿಂಗ್ ವೀಡಿಯೋಸ್ಗಳೆಲ್ಲ ನಾವು ಕೊಡ್ತೀವಿ, ಎಲ್ಲದೂ ಸಹಿತ ನೋಡ್ಬೋದು. ಕಂಪ್ಲೀಟಾಗಿ ಫ್ರೀಯಾಗಿ ಕೂತ್ಕೊಂಡು ಆರಾಮಾಗಿ ನಿಮಗೆ ಟೈಮ್ ಯಾವಾಗೆಲ್ಲ ಫ್ರೀ ಇರುತ್ತೆ ಆರಾಮಾಗಿ ಕೂತ್ಕೊಂಡು ನೋಡಿ. ಇಲ್ಲ ಅಂದರೂ ಒಂದು 50 ವೀಡಿಯೋಗಳನ್ನ ನಾವು ಕೊಡ್ತೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ PDF ನಿಮ್ಗೆ ಸಿಗುತ್ತೆ. ಮತ್ತು ಆ್ಯಪು ಸಹಿತ ಕೊಡ್ತೀವಿ. ಈ ಆ್ಯಪು ಸಹಿತ ನಿಮಗೆ ಕೊಡ್ತೀವಿ. ಬರೀ ನಿಮಗೆ 600 ರೂಪಾಯಿಗೆ ಇದೆಲ್ಲ ನಿಮಗೆ ಸಿಗುತ್ತೆ. ಏನೇ ಡೌಟ್ ಇದ್ರೂ ಸಹಿತ ನೀವು ನನ್ನ ಹತ್ರ ಕೇಳ್ಬೋದು. ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ, ಪ್ರತಿಯೊಂದು ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಇಂಟ್ರೆಸ್ಟ್ ಇರೋರು ಕ್ಲಾಸಿಗೆಲ್ಲ ಜಾಯ್ನ್ ಆಗಿ ತುಂಬ ವಿಚಾರಗಳನ್ನು ನಾನು ಕಳಿಸ್ಕೊಡ್ತೀನಿ. ನೀವು ಬೇರೆ ಎಲ್ಲೇ ಕಲ್ತಿರ್ಬೋದು, ಬಟ್ ನನ್ನ ಹತ್ರ ನೀವು ಕಲಿತಾಗ ನಿಮಗೆ ಹೌದಪ್ಪ ಜ್ಯೋತಿಷ್ಯ ಹಿಂಗಿದೆ, ಇಷ್ಟು ಚೆನ್ನಾಗಿದೆ, ಇಷ್ಟು ಅಕ್ಯುರೇಸಿಯಾಗಿ ನಾವು ಹೇಳ್ಬೋದಾ ಅನ್ನೋದು ನಿಮಗೆ ಅವಾಗ ಅರಿವಾಗುತ್ತೆ. ಓಕೆನಾ, ಇವಾಗ ಇದೇ ಥರ ನೆಕ್ಸ್ಟ್ ನೋಡಿ 3ನೇ ಭಾವ ನೋಡಿ ಈ ರೀತಿ ಇರುತ್ತೆ. ಓಕೆನಾ, ಈ ಥರ ಡಿಫ್ರೆನ್ಸ್ ಇರುತ್ತೆ. ಓಕೆನಾ, ಇವಾಗ ನೋಡ್ಬೋದು ರಾಹು ಬಂದು 24 ಡಿಗ್ರಿಯಲ್ಲಿದೆ ಅಂದರೆ ನಮಗೆ ಇದು ಇಲ್ಲಿಂದ 1 ಡಿಗ್ರಿ ಥರ ಲೆಕ್ಕ ತಗೊತೀವಿ. ಆಯಿತಾ, ಇದು ಇಲ್ಲಿಗೆ 30 ಡಿಗ್ರಿ ಥರ ಲೆಕ್ಕ ತಗೊತೀವಿ. 28 ಡಿಗ್ರಿ ಇಲ್ಲಿಂದ ನಮಗೆ ಡಿಗ್ರಿ ವೈಸ್ ಸ್ಟಾರ್ಟ್ ಆಗುತ್ತೆ. 28 ಡಿಗ್ರಿಯಿಂದ ನಾವು 1 ಅಂತ ತೊಗೊತೀವಿ. ಯಾಕಂದರೆ ಆ ಟೈಮಲ್ಲಿ ಅವ್ನು ಹುಟ್ಟಿರೋದು, ಆ ಸಮಯದಲ್ಲೇ ಹುಟ್ಟಿದಾನೆ ಅಂದರೆ ಅವನಿಗೆ ಅಲ್ಲಿಂದ 30 ಡಿಗ್ರಿನ ತೊಗೊತೀವಿ. ಪರಾಶರದಲ್ಲಿ ಹಂಗಲ್ಲ, ಅದು ಅಲ್ಲಿ 29 ಡಿಗ್ರಿ ಬಿದ್ದರೂ ಸಹಿತ ಸಿಂಹ ಲಗ್ನನೇ ಅವರಿಗೆ. ಸಿಂಹ ಲಗ್ನನೇ ಇಲ್ಲ ಅಂತಲ್ಲ, ಆದರೆ ಅವ್ರು ಅಷ್ಟೊಂದು ಡಿಗ್ರಿ ಏನು 0ಯಿಂದ 30 ಡಿಗ್ರಿ ಅಷ್ಟು ಕಲ್ಲಿಗೆ ತೊಗೊಂಡ್ಬಿಡ್ತಾರೆ. ನೆಕ್ಸ್ಟ್ ಭಾವಕ್ಕೆ ಅದು ಕ್ಯಾರಿ ಆಗೋಲ್ಲ. ನಮಗೆ ಎಲ್ಲಿ ಲಗ್ನ ನಾವು ಹುಟ್ಟಿದ್ದೀವಲ್ಲ ಅಲ್ಲಿಂದ ನೆಕ್ಸ್ಟ್ ಭಾವದ ಲಗ್ನ ತೊಗೊತೀವಿ. ಅದನ್ನು ಪ್ಲೆಸಿರಿಡರ್ ಭಾವ ಅಂತ ತೊಗೊಳ್ಳೋದು ಹಾಗಾಗಿ ಅದು ಕರೆಕ್ಟಾಗಿ ಡಿಗ್ರಿ ವೈಸಲ್ಲಿ ಅದು ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಇಲ್ಲಿ ನಾವು ರಾಹು ಬಂದು 24 ಡಿಗ್ರಿಯಲ್ಲಿ ಇರೋದ್ರಿಂದ ಇದು ಇನ್ನೂ ನಾವು ಲಗ್ನದಲ್ಲೇ ಇದೆ ಅಂತ ತೊಗೊತೀವಿ. ಓಕೆನಾ, ಇಲ್ಲಿಂದ ಇಲ್ಲಿಗೆ 1ನೇ ಭಾವ, ಇವಾಗ ಇಲ್ಲಿಂದ ಇಲ್ಲಿಗೆ 2ನೇ ಭಾವ, ಮತ್ತು ಇಲ್ಲಿಂದ ಇಲ್ಲಿಗೆ 3ನೇ ಭಾವ, ಇಲ್ಲಿಂದ ಇಲ್ಲಿಗೆ 4ನೇ ಭಾವ. ಇವಾಗ ಗುರು ಬಂದು ನಾವು 5ನೇ ಭಾವದಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಪರಾಶರದ ರೀತಿ. KP ಸಿಸ್ಟಮ್ ಪ್ರಕಾರ ಇದು 4ನೇ ಭಾವದಲ್ಲಿದೆ. ಗುರುಗ್ರಹ ಬಂದು 4ನೇ ಭಾವದಲ್ಲಿ ಇದೆ. ಓಕೆನಾ, ಇಲ್ಲಿಂದ ಇಲ್ಲಿಗೆ 5ನೇ ಭಾವ. 5ನೇ ಭಾವದಲ್ಲಿ ಯಾವುದೂ ಗ್ರಹ ಇಲ್ಲ ಅಂತ ಅರ್ಥ. ಅಂದರೆ ಈ ಗುರು ಬಂದು 21 ಡಿಗ್ರಿಯಲ್ಲಿ ಇರೋದ್ರಿಂದ ಇವು 28 ಡಿಗ್ರಿನ ಕ್ರಾಸ್ ಮಾಡಿಲ್ಲ. ಅದೇನಾದ್ರು 29 ಡಿಗ್ರಿ ಏನಾದ್ರು ಇದ್ದಿದ್ದರೆ ಅದು 5ನೇ ಭಾವದಲ್ಲಿದೆ ಅಂತ ಅರ್ಥ. ಇವಾಗ ಅದು 4ನೇ ಭಾವದ ಫಲ ಸಿಗ್ತಾ ಇರುತ್ತೆ ಹೊರತು 5ನೇ ಭಾವದ ಫಲ ಸಿಗೋಲ್ಲ. ಹಾಗಾಗಿ ಅಲ್ಲಿ ಪರಾಶರದಲ್ಲಿ ಏನಾಗುತ್ತೆ, ನಾವು ಹೇಳ್ಬೇಕಾದ್ರೆ ಫಲ ವಿಮರ್ಶೆ ಮಾಡ್ಬೇಕಾದ್ರೆ ತಪ್ಪಾಗುತ್ತೆ. ಅಂದರೆ 5ನೇ ಭಾವದ ಫಲ ಹೇಳಿದಾಗ ಆ ವ್ಯಕ್ತಿಗೆ ಅದು ವಿಚಾರಗಳೇ ನಡೀತಿರಲ್ಲ. ಅವ್ರ ಜೀವನದಲ್ಲಿ ಇಲ್ಲಿ 4ನೇ ಭಾವದಲ್ಲಿದೆ ಗ್ರಹ KP ಸಿಸ್ಟಮ್ ಪ್ರಕಾರ. ಇವಾಗ ಏನಾಗುತ್ತೆ, ಅವ್ರ ಫಲ ಚೇಂಜಸ್ ಆಯಿತು ಅಂದರೆ ಅವ್ರು 4ನೇ ಭಾವ ಅಂತ ಅಂದಾಗ ಲವ್ ಇಲ್ಲ, ಲವ್ ಅಫೇರ್ಸ್ ಇರೋಲ್ಲ, ಏನೂ ಇರೋಲ್ಲ, ಲವಲ್ಲಿ ಇಂಟ್ರೆಸ್ಟ್ ಇರೋಲ್ಲ, ಯಾರನ್ನೇ ಇಷ್ಟಪಟ್ಟರು ಅದು ಬ್ರೇಕಪ್ ಆಗ್ತಾಯಿರುತ್ತೆ. ಈ ರೀತಿ ಸಮಸ್ಯೆಗಳು ಆಯಿತಾ. ಪ್ರೀತಿ ಪ್ರೇಮದೇ ತಗೊಳ್ಳಿ, ಅಥವಾ ಇಂಟೆಲಿಜೆಂಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಗುರು ಇರೋದ್ರಿಂದ ಒಳ್ಳೆ ಜ್ಞಾನ ಇರುತ್ತೆ, ಒಳ್ಳೆ ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಒಳ್ಳೆ ಜ್ಞಾನವೂ ಇರೋಲ್ಲ, ಇಂಟೆಲಿಜೆಂಟ್ ಇರೋಲ್ಲ. ಒಳ್ಳೆ ಎಜುಕೇಷನ್ ನಾಲೆಜ್ ಇರುತ್ತೆ, 4ನೇ ಭಾವದಲ್ಲಿರೋದ್ರಿಂದ ಒಳ್ಳೆ ಎಜುಕೇಷನ್ ನಾಲೆಜ್ ಇರುತ್ತೆ, ಇಂಟೆಲಿಜೆಂಟ್ ಇರೋಲ್ಲ. ಇಂಟೆಲಿಜೆಂಟ್ ಬೇರೆ, ಬುದ್ಧಿವಂತಿಕೆ ಅದು. ಇಲ್ಲಿ ಜ್ಞಾನ ಇರುತ್ತೆ, 4ನೇ ಭಾವದಲ್ಲಿರೋದ್ರಿಂದ ಅದು ಜ್ಞಾನ ಇರುತ್ತೆ, ಒಳ್ಳೆ ಎಜುಕೇಷನ್ ಬುಕ್ಕಲ್ಲಿ ಏನಿದೆ ಅದೇ ಥರ ತಲೆಯಲ್ಲಿರುತ್ತೆ. ಆದರೆ ಇಂಟೆಲಿಜೆಂಟ್ ಎಲ್ಲೂ ಉಪಯೋಗಿಸ್ಬೇಕು, ಹೇಗಿರಬೇಕು, ಆ ಕ್ರಿಯೇಟಿವಿಟಿ ಬರೋಲ್ಲ. ಓಕೆನಾ, ಈ ರೀತಿ ಕ್ರಿಯೇಟಿವಿಟಿ ಬರಬೇಕು ಅಂದರೆ ಅದು 5ನೇ ಭಾವದಲ್ಲಿರಬೇಕು ಗ್ರಹ. ಹಾಗಾಗಿ ಇದೆಲ್ಲದೂ ಸಹಿತ ನಾವು ಹೇಳ್ಕೊಡ್ತೀವಿ. ಭಾವಕಾರಕತ್ವ, ಗ್ರಹಕಾರಕತ್ವ ಇದೆಲ್ಲದೂ ಸಹಿತ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ಅವಾಗ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಡಿಫ್ರೆನ್ಸ್ ಇದೆ. ಇವಾಗ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ ಎಷ್ಟೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅಂತ. ಇವಾಗ ನಿಮಗೆ ಇದೆ ಸರ್, ಇದೆ ನೀವು ಹೇಳ್ದಂಗೆ ಇವಾಗ 2 ಅವರಿಗೆ ಇದೆ ಲಗ್ನ ಅಂತ ಅಂದ್ರಿ, ಮತ್ತು ಇದಕ್ಕೆ ಅದು ಅಪ್ಲೈ ಆಗಲ್ವಾ ಅಂತಂದರೆ ಇವಾಗ ಬರೋಲ್ಲ. ನೀವು 2 ಅವರಿಗೆ ಅಂತ ತೊಗೊಂಡ್ರು ಸಹಿತ ನಾವು 0 ಡಿಗ್ರಿಯಿಂದ 30 ಡಿಗ್ರಿ ತೊಗೊಳ್ಳಲ್ಲ. KP ಸಿಸ್ಟಮಲ್ಲಿ ಪರಾಶರದ ರೀತಿ 0 ಡಿಗ್ರಿಯಿಂದ 30 ಡಿಗ್ರಿಯಿಂದ ತೊಗೊಳ್ಳಲ್ಲ. ನಾವಿಲ್ಲಿ ಏನು ಮಾಡ್ತೀವಿ, ನಾವು ಹುಟ್ಟಿದಂಥ ಸಮಯಕ್ಕೆ ಏನು ಡಿಗ್ರಿ ಬಿದ್ದಿತ್ತೋ ಅದನ್ನು ತೊಗೊತೀವಿ. ಇಲ್ಲಾಂದರೆ 0 ಡಿಗ್ರಿಯಲ್ಲಿ ಬಿದ್ದಿತ್ತು ಲಗ್ನ ಅಂತಂದರೆ, ಇವಾಗ ಇದು ನಾನು ಹೇಳ್ದೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಈ ಲಗ್ನ ಇದೆ ಅಂತ, ಸಿಂಹ ಲಗ್ನ. ಈ 4 ಗಂಟೆನ 5 ನಿಮಿಷಕ್ಕೇನೋ 0 ಡಿಗ್ರಿ ಬಿತ್ತು ಅಂದ್ಕೊಳ್ಳಿ, ಆವಾಗ ಇದು ಪೂರ್ತಿ ಲಗ್ನಗಳು ತೊಗೊಳ್ಳೋದು ಪೂರ್ತಿಯಾಗಿ ಕರೆಕ್ಟಾಗಿ ನಿಮಗೆ ಗ್ರಹಗಳಿರೋವಂಥ ಜಾಗಗಳನ್ನು ತೊಗೊಂಡ್ಬಿಡುತ್ತೆ. ಅದೇನಾದ್ರು ವೇರಿಯೇಷನ್ ಇದ್ದು ಕೆಲವೊಂದು ಗ್ರಹಗಳು ಇನ್ನೂ 0 ಡಿಗ್ರಿಲಿದೆ, ಆವಾಗ ಇದು ಡಿಗ್ರಿ ಬಂದು ಒಂದು 5 ಡಿಗ್ರಿ ಲಗ್ನ ಬಿದ್ದಿದೆ ಅಂತಂದಾಗ 0 ಡಿಗ್ರಿಲಿರೋ ಗ್ರಹಗಳು ಹಿಂದೆ ಮನೆಗೆ ಹೋಗ್ಬಿಡುತ್ತೆ. ಇದೇ ಲಗ್ನ ಸಿಂಹ ಲಗ್ನ 0 ಡಿಗ್ರಿಯಲ್ಲಿತ್ತು, ಇದೇ ಸಿಂಹ ಲಗ್ನ 5 ಡಿಗ್ರಿಲಿತ್ತು ಅಂತ ಅಂದ್ಕೊಳ್ಳಿ, 5 ಡಿಗ್ರಿಲಿ ಲಗ್ನ ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಇವಾಗ ಶುಕ್ರ ಬಂದು ಇಲ್ಲಿ ನೋಡ್ಬೋದು ನೀವು
0 ಡಿಗ್ರಿ 8 ಮಿನಿಟ್ಸಲ್ಲಿದೆ. ಇಲ್ಲಿಂದ ನಾನು ಇದನ್ನು 10ನೇ ಮನೆ ಅಂತ ಹೇಳಕ್ಕೆ ಬರಲ್ಲ, ಅದು 9ನೇ ಮೇಲಿದೆ ಇನ್ನೂ ಗ್ರಹ. ಶುಕ್ರ ಬಂದು 10ರಲ್ಲಿಲ್ಲ. ಇಲ್ಲಿ 5 ಡಿಗ್ರಿ ಕ್ರಾಸ್ ಆದರೆ ಮಾತ್ರ ಅದು 10ನೇ ಮೇಲಿದೆ ಅಂತ ಶುಕ್ರ. ಓಕೆನಾ, ಈ ರೀತಿ ವ್ಯತ್ಯಾಸಗಳು ನೀವು ಇದರೊಳಗೆ ನೋಡ್ಬೋದು. ಓಕೆನಾ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಆವಾಗ ಫಲ ವಿಮರ್ಶೆಗಳು ಬದಲಾವಣೆ ಆಗುತ್ತೆ, ನಾವು ಹೇಳೋಂಥ ಫಲಗಳು ಬದಲಾವಣೆ ಆಗುತ್ತೆ. ಆವಾಗ ಕರೆಕ್ಟಾಗಿ ಒಬ್ಬರ ಜೀವನದ ಫಲನ ವಿಮರ್ಶೆ ಮಾಡಿ ಹೇಳ್ಬೋದು. ಯಾವುದ್ರ ಮೂಲಕ? KP ಅಡ್ವಾನ್ಸ್ ಅಸ್ಟ್ರಾಲಜಿ ಮುಖಾಂತರ ನೀವು ಫಲ ವಿಮರ್ಶೆ ಮಾಡಿ ಹೇಳ್ಬೋದು. ಆದರೆ ಪರಾಶರ ರೀತಿ ನೋಡಿದಾಗ ನಿಮ್ಗೆ ಅದೆಲ್ಲದೂ ಸಹಿತ ತಪ್ಪಾಗುತ್ತೆ. ಅದಕ್ಕೋಸ್ಕರನೇ ನಿಮಗೆಲ್ಲರಿಗೂ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಯಾರಿಗೆಲ್ಲ ಬೇಸಿಕ್ಕು ಸಹಿತ ನಾಲೆಜ್ ಇಲ್ಲ ಅಂದರೂ ಪರವಾಗಿಲ್ಲ, ಎಲ್ಲದೂ ಸಹಿತ ನೀವು ಕಲಿಸ್ಕೊಡ್ತೀನಿ. ನೀವು ಆರಾಮಾಗಿ ಕಲ್ತ್ಕೊಬೋದು. ಅದೆಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಕಲ್ತ್ಕೊಂಡಾಗ ನಿಮಗೆ ಅಕ್ಯುರೇಸಿ ಅನ್ನೋದು ಬರುತ್ತೆ. ಮತ್ತು ಟ್ವಿನ್ಸ್ ಬರ್ತಾದರೂ ಸಹಿತ ನಿಮಗೆ ಅಕ್ಯುರೇಸಿ ಅನ್ನೋದು ಬರುತ್ತೆ. ಆದರೆ ಇದು ಬರೀ ನಾಡಿ ಸಿಗ್ನಿಫಿಕೆಂಟ್ ಪ್ರಕಾರ ಈ ಥರ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನಾವು ಅಡ್ವಾನ್ಸ್ ಲೆವೆಲಿಗೆ ಹೋದಾಗ ಈ ಗ್ರಹ ಬಂದು ಈ ಕೂತಂತ ಗುರು ಬಂದು ಯಾವ ನಕ್ಷತ್ರದಲ್ಲಿ ಕೂತಿದೆ, ಕೆಲವು ನಕ್ಷತ್ರದಲ್ಲಿ ಕೂತಿದೆ ಮತ್ತು ಸಬ್ಲಾಡಲ್ಲಿ ಕೂತಿದೆ ಅಂತ ಅಂತೀವಿ. ಈ ಸಬ್ಲಾಡ್ ಅನ್ನೋದು ಒಂದೊಂದು ನಿಮಿಷಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. 1 ನಿಮಿಷಕ್ಕೆ 1 ನಿಮಿಷದಿಂದ 9 ನಿಮಿಷದವರೆಗೂ ಆ ಸಬ್ಲಾಡ್ ಅನ್ನೋದು ಬದಲಾವಣೆ ಆಗುವಂಥ ಸಮಯ. ಕೆಲವೊಂದು ಗ್ರಹಗಳು ಅದರದ್ದು ಒಂದು ಮಿನಿಟ್ಸು ಕಡಿಮೆ ಇರುತ್ತೆ, ಅಂದರೆ ದಶಾಭುಕ್ತಿಗಳ ಒಂದು ಕ್ಯಾಲ್ಕುಲೇಷನ್ ಮೇಲೆ ಬರುತ್ತೆ ಸಬ್ಲಾಡ್ ಥಿಯರಿ. ಅದೊಂದು ಮಿನಿಟ್ಸ್ ಕಡಿಮೆ ಇದ್ದಾಗ ಅದು ಬೇಗ ಹೋಗುತ್ತೆ ಸಬ್ಲಾಡು. ಕೆಲವೊಂದು ಮಿನಿಟ್ಸ್ ಜಾಸ್ತಿ ಇದ್ದಾಗ ಅದರದ್ದು ಒಂದು ಅವರೇಜ್ ಟೈಮಿಂಗ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಸಬ್ಲಾಡ್ ಥಿಯರಿ ತೊಗೊತೀವಿ. ಸಬ್ಲಾಡ್ ಥಿಯರಿ ತೊಗೊಂಡಾಗ ನಿಮಗೆ ಇನ್ನೂ ಆ್ಯಕ್ಯುರೇಸಿ ಬರುತ್ತೆ. ನಾವು ಸಹಿತ ಇಲ್ಲಿ ಗ್ರಹ ಕೂತಿರೋಂಥ ಜಾಗದಿಂದ ಫಲ ಹೇಳಲ್ಲ. ಓಕೆನಾ, ಇಲ್ಲಿ ಗ್ರಹಗಳ ವ್ಯತ್ಯಾಸ ತೋರಿಸ್ತಿದೆ ಡಿಗ್ರಿ ಪ್ರಕಾರ ಎಲ್ಲಿದೆ ವ್ಯತ್ಯಾಸಗಳು ಅಂತ. ನಾವು ಸಹಿತ ಗ್ರಹ ಕೂತಿರೋಂಥ ಜಾಗದಿಂದ ತೊಗೊಳ್ಳಲ್ಲ. ಈ ಗ್ರಹ ಕೂತಿರೋಂಥ ನಕ್ಷತ್ರ ಕೂತಿರೋಂಥ ಸಬ್ಲಾಡ್ ಯಾವುದು. ಈ ಸಬ್ಲಾಡ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಇಂಪಾರ್ಟೆಂಟ್. ಈ ಇಂಪಾರ್ಟೆಂಟ್ ಆದ ವಿಚಾರ ತೊಗೊತೀವಿ. ಈ ಸಬ್ಲಾಡ್ ನೆಕ್ಸ್ಟು ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ಸಬ್ಬಲ್ಲಿ ಕೂತಿದೆ ಅಂತ ತೊಗೊಂಡು ಫಲ ಹೇಳೋದು. ಅದನ್ನು ಈ ಕಸ್ಪಲ್ ಲಿಂಗ್ಸಿಗೆ ಬರ್ತೀವಿ. ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ರವಿ ಕಾಂಬಿನೇಷನ್ ಇಲ್ಲಿ ನೋಡ್ಬೋದು ಗ್ರಹದ್ದು. ರವಿ ಬಂದು ಶನಿಯ ನಕ್ಷತ್ರದಲ್ಲಿ ಕೂತಿದೆ, ರಾವಿನ ಸಬ್ಬಲ್ಲಿ ಕೂತಿದೆ ಅಂತ ತೊಗೊಂಡಿದ್ದೀವಿ. ಈ ಗ್ರಹದ ಕಾಂಬಿನೇಷನ್ ಹೇಗೆ ಬಂದಿರುತ್ತೆ ಎಲ್ಲದೂ ಸಹಿತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಭಾವ ಲಿಂಕ್ಸ್ ಅಂತಕ್ಕೆ ಹೋಗಬೇಕಾಗತ್ತೆ. ಈ ಭಾವ ಲಿಂಕ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಚಂದ್ರ ಬಂದು ಲಗ್ನ ಭಾವಕ್ಕೆ ಸಬ್ಲಾಡ್ ಆಗಿ ಬಂದಿದೆ. ಓಕೆನಾ, ಇವಾಗ ಲಗ್ನ ಬಂದು 1 ಮತ್ತು 5 ಯಾವ ರೀತಿ ಕಾಂಬಿನೇಷನ್ ತೊಗೊಂತು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅದು ಯಾವ ರೀತಿ ಅನ್ನೋದು ತಿಳಿಸ್ಕೊಡ್ತೀನಿ. ಇಲ್ಲಿ ರಾಶಿ ಕುಂಡಲಿ ಪ್ರಕಾರ ನೋಡಿದಾಗ ಲಗ್ನ ಇವಾಗ ಚಂದ್ರ ಬಂದು 1 ಮತ್ತು 5ನೇ ಭಾವದಲ್ಲಿದೆ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ಆಗಲ್ಲ. ಚಂದ್ರ ಬಂದು ಇಲ್ಲಿ ನೋಡ್ಬೋದು, ನಿಮಗೆ ಒಂದು ಪ್ಲೇಸಡರ್ ಭಾವದಲ್ಲಾಗಿರ್ಬೋದು ಅಥವಾ ವೇದಿಕ್ ಜ್ಯೋತಿಷದಲ್ಲಾಗಿರ್ಬೋದು. ಚಂದ್ರ ಬಂದು 11ರಲ್ಲಿ ಕೂತಿದೆ. ಸ್ವಂತ ಮನೆ ಬಂದು ಕಟಕ, ಇದು 12ನೇ ಮನೆ. ಅವಾಗೇನಾಗುತ್ತೆ, 11 ಮತ್ತು 12 ಅಂತ ಕಾಂಬಿನೇಷನ್ ಬರುತ್ತೆ. ಬಟ್ ಅದು ಈ ಥರ ಅಲ್ಲಿ ಬಂದಿಲ್ಲ. ಅಲ್ಲೇನು ಬಂದಿದೆ, 1 ಮತ್ತು 5 ಬಂದಿದೆ. ಇದು ಹೇಗಪ್ಪ ಬರುತ್ತೆ ಅಂತ ಅದ್ರ ಕಾಂಬಿನೇಷನ್ನು. ಇಲ್ಲಿ ಕೆಳಗಡೆ ಭಾವ 1 ಅಂತ ಇದೆಯಲ್ಲ, ಈ ಡಿಗ್ರಿ, ಇದನ್ನೇ ಈ ಡಿಗ್ರಿ ಏನಿದೆಯಲ್ಲ ಲಗ್ನ ಭಾವದ ಡಿಗ್ರಿ, ಇಲ್ಲಿ 28 ಡಿಗ್ರಿ 18 ಸೆಕೆಂಡಿಗೆ ಏನಿದೆಯಲ್ಲ ಈ ಡಿಗ್ರಿ ಸಬ್ಲಾಡ್ ಬರುತ್ತೆ. ಈ ಡಿಗ್ರಿ ಕೂತಂಥ ಒಂದು ನಕ್ಷತ್ರ ಇರುತ್ತೆ. ಆ ನಕ್ಷತ್ರಕ್ಕೆ ಒಂದು ಸಬ್ಲಾಡ್ ಅಂತ ಬರುತ್ತೆ. ಒಂದು ನಕ್ಷತ್ರಕ್ಕೆ 9 ಸಬ್ಲಾಡ್ಗಳು ಬರುತ್ತೆ. 9 ಸಬ್ಲಾಡ್ ಆ ಸಮಯಕ್ಕೆ ಯಾವ ಸಬ್ಲಾಡಲ್ಲಿ ಕೂತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಇಲ್ಲಿ ಬರುತ್ತೆ. ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಕೆಳಗೆ ಇಲ್ಲಿ 1ನೇ ಭಾವ ಬಂದು ಉತ್ತರ ನಕ್ಷತ್ರದಲ್ಲಿ ಕೂತಿದೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಒಲ್ಲ ಭಾವ 1 ಅಂತ ಇದೆಯಲ್ಲ, ಇಲ್ಲಿ ಬಂದಾಗ ನಿಮಗೆ ಉತ್ತರ ನಕ್ಷತ್ರದಲ್ಲಿ ಕೂತಿದೆ 1ನೇ ಭಾವದ ಡಿಗ್ರಿ. 1ನೇ ಭಾವ ಅಂತಂದರೆ ಲಗ್ನ ಭಾವದ ಡಿಗ್ರಿ ಬಂದು ಉತ್ತರ ನಕ್ಷತ್ರ 1ನೇ ಪಾದದಲ್ಲಿ. ಅಧಿಪತಿ ಯಾರಪ್ಪ ಅಂತಂದರೆ ಶನಿ. ಅದರ ಸಬ್ಲಾಡ್ ಯಾವುದಪ್ಪ ಅಂತಂದರೆ ಸ್ಟಾರ್ಲಾಡ್ ಯಾವುದಪ್ಪ ಅಂತಂದರೆ ರವಿ. ರವಿಯ ಸಬ್ಲಾಡ್ ಯಾವುದಪ್ಪ ಅಂತಂದರೆ ಚಂದ್ರ. ಉತ್ತರ ನಕ್ಷತ್ರದಲ್ಲಿ ಉತ್ತರ ನಕ್ಷತ್ರ ಬಂದು ರವಿಯ ನಕ್ಷತ್ರ. ಓಕೆನಾ, ರವಿ ನಕ್ಷತ್ರ. ಆ ರವಿ ನಕ್ಷತ್ರದಲ್ಲಿ ಮತ್ತು 9 ಡಿವಿಷನ್ ಆಗುತ್ತೆ. ಓಕೆನಾ, ಫಸ್ಟು ರವಿ ಮತ್ತು ರವಿ ಇರುತ್ತೆ ಸಬ್ಲಾಡು ಅದ್ರ ನೆಕ್ಸ್ಟ್ ಚಂದ್ರ ಬರುತ್ತೆ, ಆಮೇಲೆ ಕುಜ ಬರುತ್ತೆ, ರಾಹು ಬರುತ್ತೆ. ಹಾಗೆ ಇಲ್ಲಿ ಚಂದ್ರ ಬಂದಿದೆ. ಓಕೆನಾ, ಈ ಚಂದ್ರ ಇದು ಡಿಗ್ರಿನ ಸಹಿತ ನೀವು ನೋಡ್ಬೋದು. ಓಕೆನಾ, ಇಷ್ಟು ಡಿಗ್ರಿ ಸಹಿತ ಇಲ್ಲ ಇರುತ್ತೆ.
ಈ ಚಂದ್ರನ ತೊಗೊತೀವಿ. ಈ ಚಂದ್ರ ಮತ್ತು ಸಬ್ಲಾಡಾಗಿ ಎಲ್ಲೆಲ್ಲಿ ಬಂದಿದ್ದಾನೆ ಅಂತ ತೊಗೊತೀವಿ. ಚಂದ್ರ ಬಂದು ಲಗ್ನ ಭಾವಕ್ಕೆ ಬಂದಿದೆ ಮತ್ತು 5ನೇ ಭಾವಕ್ಕೆ ಬಂದಿದೆ ಸಬ್ಲಾಡಾಗಿ. ಹಾಗಾಗಿ 1 ಮತ್ತು 5 ಅಂತ ಒಂದು ಕಾಂಬಿನೇಷನ್ನು ಅಲ್ಲೇ ಬರುತ್ತೆ. ಈ ಸಬ್ಲಾಡ್ ಮಾತ್ರ ತೊಗೊತೀವಿ. ಓಕೆನಾ. ಈ ಸಬ್ಲಾಡೇ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ನಮಗೆ 80%, 80% ಫಲ ನಮಗೆ ಕೊಡುತ್ತೆ. ಈ ಸೂಕ್ಷ್ಮವಾಗಿ ಒಳಗಡೆ ಹೋಗಿ ನಾವು ನೋಡಿದಾಗ ನಮಗೆ ನಿಜ ಸಂಗತಿ ಏನು ಅಂತ ಗೊತ್ತಾಗುತ್ತೆ. ಓಕೆನಾ. ಇದೇ ಕಾಂಬಿನೇಷನ್ ಇಲ್ಲಿಗೆ 1, 5 ಅಂತ ಬರುತ್ತೆ ಭಾವ ಲಿಂಕ್ಸ್. ಇಲ್ಲೇ ಗ್ರಹಗಳು ಕಾಂಬಿನೇಷನ್ ಇದೆ, ಇದಿಷ್ಟು ಅಷ್ಟೇ. ಇವಾಗ ಶನಿದು 2, 4, 6, 8, 10, 12 ಕಾಂಬಿನೇಷನ್ ಇದೆ. ಇಲ್ಲೂ ಸಹಿತ ನೀವು ಶನಿದು ಕಾಂಬಿನೇಷನ್ ನೀವು ನೋಡ್ಬೋದು. ಸಬ್ಲಾಡ್ ಬಂದು 2ನೇ ಭಾವಕ್ಕೆ, 4ನೇ ಭಾವಕ್ಕೆ, 6ನೇ ಭಾವಕ್ಕೆ, 8ನೇ ಭಾವಕ್ಕೆ, 10ನೇ ಭಾವಕ್ಕೆ ಮತ್ತು 12ನೇ ಭಾವಕ್ಕೆ ಸಬ್ಲಾಡಾಗಿ ಬಂದಿರೋದ್ರಿಂದ ಅದ್ರ ಕಾಂಬಿನೇಷನ್ಗಳು ಅಲ್ಲಿರುತ್ತೆ. ಯಾವ್ಯಾವ ಭಾವಕ್ಕೆ ಸಬ್ಲಾಡಾಗಿ ಬಂದಿದೆ. 2ನೇ ಭಾವಕ್ಕೆ ಶನಿ ಸಬ್ಲಾಡಾಗಿ ಬಂದಿದೆ, 4ನೇ ಭಾವಕ್ಕೆ ಶನಿ ಸಬ್ಲಾಡಾಗಿ ಬಂದಿದೆ ಅಂದರೆ 2ನೇ ಭಾವದ ಫಲ ಶನಿ ಕೊಡ್ತಾಯಿದೆ ಅಂತ ಅರ್ಥ. ಅಲ್ಲಿರೋಂಥ ಗ್ರಹಗಳಾಗಿರ್ಬೋದು ಏನೂ ಕೊಡ್ತಿಲ್ಲ. ಅಲ್ಲಿ ಕೂತಿರೋ ಭಾವ ವೆರಿ ವೆರಿ ಇಂಪಾರ್ಟೆಂಟ್. ಆ ಭಾವ ನಮ್ಮ ವಿಧಿನ ತಿಳಿಸುತ್ತೆ, ನಮ್ಮ ಹಣೆ ಬರನ ತಿಳಿಸುತ್ತೆ. ನಿನ್ನ ಹಣೆ ಬರ ಇರೋದೇ ಇಷ್ಟು ಅಂತ. ಓಕೆನಾ. ಅದರಲ್ಲಿ ಏನೆಲ್ಲ ಕಾಂಬಿನೇಷನ್ ಗುಡ್ ಇದೆಯಾ ಬ್ಯಾಡ್ ಇದೆ ಅಂತ ತಿಳ್ಕೊಬೋದು. 1ನೇ ಭಾವದ ಫಲ ಹೇಗೆ, 2ನೇ ಭಾವದ ಫಲ ಹೇಗೆ, 3ನೇ ಭಾವದ ಫಲ ಹೇಗೆ, ಈ ರೀತಿ. ಇವಾಗ ಶನಿ ಬಂದು 2ನೇ ಭಾವದ ಫಲ ಕೊಡ್ತಿದ್ದಾರೆ, 4ನೇ ಭಾವದ ಫಲ ಕೊಡ್ತಿದ್ದಾರೆ, 6ನೇ ಭಾವದ ಅವರೇ ಫಲ ಕೊಡ್ತಿದ್ದಾರೆ, 8ನೇ ಭಾವದ ಫಲ ಕೊಡ್ತಿದ್ದಾರೆ, 10ನೇ ಭಾವದ ಫಲ ಕೊಡ್ತಿದ್ದಾರೆ, 12ನೇ ಭಾವದ ಫಲ ಕೊಡ್ತಿದ್ದಾರೆ. ಇಷ್ಟು ಕಾಂಬಿನೇಷನ್ನು ಶನಿ ತಗೊಂಡಿದೆ. ಬಟ್ ಶನಿ ಕೂತಿರೋಂಥದ್ದು ನಾವು ಪರಾಶರದ ರೀತಿ ನೋಡ್ತೀವಿ ಅಂದಾಗ ಲಗ್ನದಿಂದ ಎಲ್ಲಿ ಕೂತಿದೆ, 8ನೇ ಮನೇಲಿ ಕೂತ್ಕೊಂಡಿದೆ. ಬರೀ 8ನೇ ಭಾವದ್ದು ಅಥವಾ ಸ್ವಂತ ಮನೆಯಲ್ಲಿ ಬಂದು 6 ಮತ್ತು 7 ಮತ್ತು 8 ತಗೊಂಡಿದೆ ಅಂತಲೂ ಹೇಳೋಕ್ಕೆ ಬರಲ್ಲ. ಅದು ನಾಡಿ ಸಿಗ್ನಿಫಿಕೇಟರ್ ಆಗುತ್ತೆ. ನಾಡಿ ಸಿಗ್ನಿಫಿಕೇಟರಲ್ಲಿ ನಾವು ಆ ಥರ ತೊಗೊತಾರೆ KPಯಲ್ಲಿ. ಅದಿನ್ನು ಬೇಸಿಕ್ ಮೆಥಡ್. ನಾಡಿ ಸಿಗ್ನಿಫಿಕೇಟರ್ ಬೇಸಿಕ್ ಮೆಥಡ್ ಅದು. ಓಕೆನಾ. ಅಡ್ವಾನ್ಸ್ ಲೆವೆಲಲ್ಲಿ ಸಬ್ಲಾಡ್ ಮುಖಾಂತರ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಂದಾಗ ಶನಿ ಬಂದು 2ನೇ ಭಾವದ ಫಲ ಹೇಗಿದೆ, ಇಲ್ಲಿ ಲಗ್ನ ಭಾವದ ಚಂದ್ರ ಫಲ ಯಾವ ರೀತಿ ಇದೆ ಮತ್ತು ಶನಿ ಫಲ ಯಾವ ರೀತಿ ಇದೆ. ಇವಾಗ ನೋಡೋ ಚಂದ್ರ 1ಕ್ಕೆ ಮತ್ತು 5ನೇ ಭಾವಕ್ಕೆ ಸಬ್ಲಾಡಾಗಿ ಬಂದಿರೋದ್ರಿಂದ ಈ ಕಾಂಬಿನೇಷನ್ ಚಂದ್ರ ಬಂದು 1 ಮತ್ತು 5ಕ್ಕೆ ಸಬ್ಲಾಡಾಗಿ ಬಂದಿರೋ ಕಾಂಬಿನೇಷನ್ ತೋರಿಸ್ಕೊಡುತ್ತೆ. ಶನಿ ಬಂದು 2, 4, 6, 8 ಮತ್ತು 10 ಮತ್ತು 12 ಬಂದಿದೆ ಕೆಳಗಡೆ ಇದೆ. ಅದು ಇದು ತೆಗ್ಬಿಟ್ರೆ ಹೋಗ್ಬಿಡುತ್ತೆ. ಹಾಗೆ ಇಷ್ಟು ಭಾವದು ಫಲ ಅವನು ಸಿಕ್ಕೊಡ್ತಾಯಿದೆ. ರವಿ ಬಂದು 3ನೇ ಭಾವಕ್ಕೆ ಸಬ್ಲಾಡಾಗಿ ಬಂದಿರೋದ್ರಿಂದ 3 ತಗೊಳುತ್ತೆ. ಶುಕ್ರ ಬಂದು 7ನೇ ಭಾವಕ್ಕೆ ಮತ್ತು 11ನೇ ಭಾವಕ್ಕೆ ಸಬ್ಲಾಡಾಗಿ ಬಂದಿರೋದ್ರಿಂದ 7, 11 ಅಂತ ತಗೊಳುತ್ತೆ. ಮತ್ತು ಕುಜ ಬಂದು 9ನೇ ಭಾವದಲ್ಲಿ ಸಬ್ಲಾಡಾಗಿ ಕೂತಿರೋದ್ರಿಂದ 9 ಅಂತ ತಗೊಳುತ್ತೆ. ಮತ್ತು ಬೇರೆ ಗ್ರಹಗಳು ಎಲ್ಲೋಯ್ತು ಸರ್ ಅಂತ ಅಂದಾಗ ಬೇರೆ ಗ್ರಹಗಳು ಯಾವುದೇ ಭಾವಕ್ಕೆ ಸಬ್ಲಾಡಾಗಿ ಬಂದಿಲ್ಲ ಅಂತ ಅಂದರೆ ಗ್ರಹ ಕೂತಂಥ ಜಾಗಕ್ಕೆ ಹೋಗುತ್ತೆ. ಸಬ್ಲಾಡಾಗಿ ಎಲ್ಲೂ ಸಬ್ಲಾಡಾಗಿ ಬಂದಿಲ್ಲ ಅಂತಂದರೆ ಆ ಗ್ರಹ ಬಂದು ಗ್ರಹ ಕೂತಂಥ ಜಾಗಕ್ಕೆ ಹೋಗುತ್ತೆ. ಈ ಡಾಲರ್ ಸಿಂಬಲ್ ಕೊಟ್ಟಿದ್ದೀವಿ ನೋಡಿ, ಈ ರೀತಿ ಡಾಲರ್ ಸಿಂಬಲ್ಲು. ಇದು ಗ್ರಹ ಕೂತಿರೋಂಥ ಜಾಗ ಮಾತ್ರ ತಗೊಳುತ್ತೆ. ಸ್ವಂತ ಮನೆಗಳೆಲ್ಲ ತಗೊಳ್ಳಲ್ಲ. ನಿಮಗೆ ನಾಡಿ ಸಿಗ್ನಿಫಿಕೇಟರಲ್ಲಿ ನಾಡಿ ಜ್ಯೋತಿಷ್ಯದಲ್ಲಿ ನಿಮಗೆ ಸ್ವಂತ ಮನೆಯೂ ತಗೊಳುತ್ತೆ. ಆದರೆ ನಮ್ಮ ಸಿಸ್ಟಮಲ್ಲಿ ಅಡ್ವಾನ್ಸಲ್ಲಿ ಸ್ವಂತ ಮನೆಗಳು ಫಲ ಕೊಡಲ್ಲ. ಗ್ರಹ ಕೂತಂಥ ಜಾಗದ ಮಾತ್ರನೇ ಅದು ತಗೊಳುತ್ತೆ. ಇದನ್ನೆಲ್ಲ ಸಹಿತ ನೀವು ಕ್ಲಾಸಲ್ಲಿ ತಿಳ್ಕೊತೀರ. ಅದೇ ರೀತಿ ಗುರು ಸಹಿತ ಎಲ್ಲೂ ಸಬ್ಲಾಡಾಗಿ ಬಂದಿಲ್ಲ, ಅದು ಗ್ರಹ ಕೂತಿರೋಂಥ ಜಾಗಕ್ಕೆ ಹೋಗುತ್ತೆ. ರಾಹು ಸಹಿತ ಎಲ್ಲೂ ಸಬ್ಲಾಡಾಗಿ ಬಂದಿಲ್ಲ, ಅದಕ್ಕೆ ಗ್ರಹ ಕೂತಿರೋಂಥ ಜಾಗಕ್ಕೆ ಹೋಗುತ್ತೆ. ಕೇತು ಎಲ್ಲೂ ಸಬ್ಲಾಡಾಗಿ ಬಂದಿಲ್ಲ, ಹಾಗಾಗಿ ಗ್ರಹ ಕೂತಂಥ ಜಾಗಕ್ಕೆ ಹೋಗುತ್ತೆ. ಗ್ರಹ ಕೂತಂಥ ಜಾಗದ ಫಲ ಬಂದು ತುಂಬಾ ಕಡಿಮೆ ಇರುತ್ತೆ. ಒಂದು 20ರಿಂದ 30% ಮಾತ್ರ ಅದು ಫಲ ಸಿಗುತ್ತೆ ಹೊರತು ಕಂಪ್ಲೀಟ್ ಅಲ್ಲ. ಸಬ್ಲಾಡೇ ಅಲ್ಟಿಮೇಟ್. ಸಬ್ಲಾಡೇ 70ಯಿಂದ 80% ಫಲ ಕೊಡುತ್ತೆ. ಓಕೆನಾ. ಈ ರೀತಿ ಈ ಕಾಂಬಿನೇಷನ್ ಬರ್ತಾ ಹೋಗುತ್ತೆ. ಇದಿಷ್ಟೊಂದೆಲ್ಲ ಡಿಫ್ರೆನ್ಸ್ ಇದೆ ನಮ್ಮ ವೇದಿಕ್ ಜ್ಯೋತಿಷಕ್ಕೂ ನಾಡಿ ಸಿಗ್ನಿಫಿಕೇಟರಿಗೂ ನಮ್ಮ ಅಡ್ವಾನ್ಸ್ KP ಅಸ್ಟ್ರಾಲಜಿಗೂ ತುಂಬ ವ್ಯತ್ಯಾಸಗಳು ಬರುತ್ತೆ. ನೀವು ಅಡ್ವಾನ್ಸ್ ಅಸ್ಟ್ರಾಲಜಿ ಕಲ್ತ್ಬಿಟ್ರೆ ನಿಮ್ಮನ್ನು ಯಾರು ಹಿಡಿಯೋಕ್ಕಾಗಲ್ಲ. ನಿಮ್ಮಷ್ಟು ಫಲ ವಿಮರ್ಶೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಬರ್ದುಕೊಡ್ತೀನಿ ಬೇಕಾದ್ರೆ. ಅಷ್ಟು ಸಖತ್ತಾಗಿ ಅಷ್ಟು ಚೆನ್ನಾಗಿ ನೀವು ಫಲ ವಿಮರ್ಶೆ ನೀವು ಮಾಡ್ಬೋದು. ಯಾಕಂದರೆ ಅಷ್ಟು ಆ್ಯಕ್ಯುರೇಸಿ ಬರುತ್ತೆ. ಒಂದೊಂದು ನಿಮಿಷನೂ ಬದಲಾವಣೆ ಆದರೂ ಸಹಿತ ಜಾತಕಗಳೇ ಬದಲಾವಣೆ ಆಗುತ್ತೆ. ಮತ್ತು ಇದರಲ್ಲಿ ಪ್ರಶ್ನಾಶಾಸ್ತ್ರ ಆಗಿರ್ಬೋದು, ಟೈಮ್ ಚಾರ್ಟ್ ಆಗಿರ್ಬೋದು, ಈ ಥರ ವಿಚಾರಗಳು ಸಹಿತ ಇದೆ. ಅದ್ರ ಮುಖಾಂತರ ನೋಡ್ಬೋದು. ಯಾರಿಗೆಲ್ಲ ಟೈಮಿಂಗ್ಸ್ ಇಲ್ಲ ಅವ್ರಿಗೂ ಸಹಿತ ನಾವು ಪ್ರಶ್ನಾಶಾಸ್ತ್ರದಲ್ಲಿ ಅಥವಾ ಟೈಮ್ ಚಾರ್ಟಲ್ಲಿ ಹಾಕಿ ನೋಡ್ಬೋದು. ಅದ್ರದ್ದು ಸಹಿತ ತುಂಬ ವೀಡಿಯೋಗಳು ಮಾಡಿದ್ದೀನಿ, ನೀವೆಲ್ಲ ನೋಡ್ಬೋದು. ಇವಾಗ ಬಂದು ಜನ್ರಲಾಗಿ ಒಂದು ಫಲ ತೊಗೊತೀವಿ ಅಂತ ಅಂದಾಗ ಇವಾಗ ಅವರಿಗೆ ಹೋಗ್ತಿರೋಂಥ ದಶಾಭುಕ್ತಿಗಳು ಸಹಿತ ನೋಡಬೇಕಾಗತ್ತೆ. ಇವಾಗ ಚಂದ್ರ ದೇಶ ಬುಧ ದೇಶ ಶುಕ್ರ ಭುಕ್ತಿ ಹೋಗ್ತಾಯಿದೆ. ಇಲ್ಲಿ ದಶ ಬೇಕಾದ್ರೆ ಬಂದು ನೋಡ್ಬೋದು.
ಇಲ್ಲಿ ನೋಡಿ, ಬುಧ ದಶೆ ಶುಕ್ರ ಭುಕ್ತಿ ಹೋಗ್ತಾ ಇದೆ. ಶುಕ್ರ ಭುಕ್ತಿ 2025 ಆಗಸ್ಟ್ವರೆಗೂ ಇದೆ. ಓಕೆನಾ, ಸಾರಿ, ಶುಕ್ರ ಭುಕ್ತಿ ಬಂದು 2025 ಆಗಸ್ಟ್ 6ನೇ ತಾರೀಕುವರೆಗೂ ಇದೆ. ಇವಾಗ ಇವರು ಆ ಒಂದು ಪ್ರೀತಿ ಪ್ರೇಮದ ವಿಚಾರವಾಗಿ ಕೇಳಿದ್ದಾರೆ ಅಂತ ಅಂದ್ಕೊಳ್ಳೋಣ ಪ್ರಶ್ನೆ. ಆವಾಗ ನಾವು ಲಗ್ನ ಭಾವ, 5ನೇ ಭಾವ ಮತ್ತು 11ನೇ ಭಾವನ ನೋಡಬೇಕಾಗತ್ತೆ. ಲಗ್ನ ಭಾವ, 5ನೇ ಭಾವ ಮತ್ತು 11ನೇ ಭಾವನ ನಾವು ನೋಡಬೇಕಾಗತ್ತೆ. ನೋಡ್ಬೋದು, ಈ 11ನೇ ಭಾವನ ಸಹಿತ ನಾವು ನೋಡಬೇಕಾಗತ್ತೆ ಯಾವ ರೀತಿ ಇದೆ ಅಂತ. ಇವಾಗ ಲಗ್ನಕ್ಕೂ ಮತ್ತು 5ನೇ ಭಾವಕ್ಕೂ ಚಂದ್ರನೇ ಸಬ್ಲಾಡಾಗಿ ಬಂದಿರೋದ್ರಿಂದ ಕಾಂಬಿನೇಷನ್ ಇದೇ ಥರ ಇರುತ್ತೆ. ಲಗ್ನಕ್ಕೆ ಭಾವ ಬಂದು ಚಂದ್ರ ಬಂದು ಈ ದಶಾಭುಕ್ತಿ ಮೂಲಕ ಫಲ ಕೊಡ್ತಾನೆ ಅಂತ ನಾವು ಹೇಳ್ತೀವಿ ನಮ್ಮ ಅಡ್ವಾನ್ಸ್ ಲೆವೆಲಲ್ಲಿ. ಇದು ನಿಮಗೆಲ್ಲೂ ಸಿಗೋಲ್ಲ, ನಿಮಗೆ ವೇದಿಕಲ್ಲೂ ಸಿಗೋಲ್ಲ, ನಾಡಿ ಸಿಗ್ನಿಫಿಕೇಟರಲ್ಲೂ ಸಿಗೋಲ್ಲ. ನಮ್ಮ ಅಡ್ವಾನ್ಸ್ ಲೆವೆಲಲ್ಲಿ ಚಂದ್ರ ಬಂದು ದಶಾಭುಕ್ತಿ ಮೂಲಕ ಫಲ ಕೊಡುವಂಥದ್ದು. ಇವಾಗ ನೀವು ಹುಟ್ಟಬೇಕಾದ್ರೆ ಚಂದ್ರ ಯಾವ ನಕ್ಷತ್ರದಲ್ಲಿ ಕೂತಿರುತ್ತೋ ಅದೇ ನಿಮಗೆ ದಶ ಸ್ಟಾರ್ಟ್ ಆಗಿರುತ್ತೆ. ಚಂದ್ರ ಬಂದು ಕೇತುವಿನ ನಕ್ಷತ್ರದಲ್ಲಿ ಕೂತ್ಕೊಂಡಾಗ, ಅಶ್ವಿನಿನೋ ಮಕ ಮೂಲದಲ್ಲಿ ಕೂತ್ಕೊಂಡಾಗ ನಿಮಗೆ ಕೇತುವಿನ ದಶೆ ಹೋಗ್ತಾ ಇರುತ್ತೆ. ಆ ದಶ ಪೀರಿಯಡ್, ಟೈಮ್ ಆಫ್ ಪೀರಿಯಡ್ ಎಷ್ಟಿದೆ ಅಂತ ನೋಡಿ ಅದು ಕ್ಯಾಲ್ಕುಲೇಷನಾಗಿ ಬಂದಿರುತ್ತೆ. ಅದ್ರ ಮೇಲೆ ನಿಮಗೆ ಕೇತು ದಶೆನೋ ಬುಧ ಭುಕ್ತಿನೋ ಈ ರೀತಿ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ಓಕೆನಾ. ಆ ನಂತರ ಕೇತು ದಶೆ ಮುಗೀತು, ನೆಕ್ಸ್ಟ್ ನಿಮಗೆ ಶುಕ್ರ ದಶೆ. ಆವಾಗ ಚಂದ್ರ ಬಂದು ಶುಕ್ರನ ನಕ್ಷತ್ರದಲ್ಲಿದೆ ಅಂತ ಅರ್ಥ. ಶುಕ್ರ ನಕ್ಷತ್ರಕ್ಕೆ ಮೂವ್ ಆಗಿದೆ. ಆವಾಗ ಶುಕ್ರನ ಒಂದು ಫಲಗಳು, ಶುಕ್ರ ದಶ ಫಲ ನಿಮಗೆ ಶುಕ್ರ ದಶೆ ಅಂತ ಬರುತ್ತೆ. ಆವಾಗ ಶುಕ್ರ ನಕ್ಷತ್ರ ಆಗಿರೋದ್ರಿಂದ ಇವಾಗ ಭರಣಿ ನಕ್ಷತ್ರಕ್ಕೆ ಬಂತು. ಅವಾಗ ಕೇತು ನಕ್ಷತ್ರದಿಂದ ನಿಮ್ಗೆ ಹುಟ್ಟಬೇಕಾದ್ರೆ ಎಲ್ಲಿರುತ್ತೋ ಅಲ್ಲೇ ತೊಗೊಂಡ್ಬಿಡ್ತಾರೆ ಪರಾಶರದವರು, ಹಾಗೆ ತೊಗೋತಾರೆ. ನಾಡಿ ಸಿಗ್ನಿಫಿಕೇಟರ್ಲು ಹಂಗೆ ತೊಗೊತಾರೆ. ಬಟ್ ಅಡ್ವಾನ್ಸ್ KP ಅಸ್ಟ್ರಾಲಜಿಯಲ್ಲಿ ನಿಮಗೆ ತುಂಬ ವ್ಯತ್ಯಾಸ, ಫಲ ವಿಮರ್ಶೆ ಆಗುತ್ತೆ. ಚಂದ್ರ ಬಂದು ದಶಾಭುಕ್ತಿ ಮೂಲಕ ಫಲ ಕೊಡೋದ್ರಿಂದ ಇವಾಗ ಯಾವ ದಶ ನಡೀತಾ ಇರುತ್ತೆ, ಯಾವ ನಕ್ಷತ್ರದ ದಶ ನಡೀತಿರುತ್ತೆ ಅದ್ರ ಫಲ ನಿಮಗೆ ಸಿಗುತ್ತೆ. ಅವಾಗ ಇಲ್ಲಿ ಕಾಂಬಿನೇಷನ್ಗಳು ಬದಲಾವಣೆ ಆಗುತ್ತೆ. 5ನೇ ಭಾವಕ್ಕೆ ಚಂದ್ರ ಬಂದಿರೋದ್ರಿಂದ ಇವರು ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅನ್ನೋದಿರುತ್ತೆ. ಒಂದೇ ಥರ ಇರೋಲ್ಲ, ಆಯಿತಾ. ಇವರ ಆಲೋಚನೆಗಳು ಸಹಿತ ಒಂದೇ ಥರ ಇರೋಲ್ಲ. ಒಂದ್ಸಲ ಬೇಕು ಅಂತ ಮನಸ್ಸಿದ್ರೆ ಒಂದ್ಸಲ ಬೇಡ ಅಂತ ಮನಸ್ಸಿರುತ್ತೆ. ಅದರಲ್ಲೂ ಚಂದ್ರ 5ಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ಇವರಿಗೆ ಪ್ರೀತಿ ಪ್ರೇಮ ಲವ್ವಲ್ಲಿ ತುಂಬ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆನಾ. ಹಾಗಾಗಿ ಮತ್ತು ಅದರಲ್ಲೂ ಕಾಂಬಿನೇಷನ್ ಎಫೆಕ್ಟ್ ಲಿಂಕ್ಸ್ ಅಂತ ತೊಗೊತೀವಿ. ಇದನ್ನು ಇಲ್ಲಿ ನೀವು ನೋಡ್ಬೋದು. ಏನಿದೆ ಎಫೆಕ್ಟ್ ಲಿಂಕ್ಸ್ ಅಂತ, ಈ ಎಫೆಕ್ಟ್ ಲಿಂಕ್ಸನ್ನು ತೊಗೊತೀವಿ. 5ನೇ ಭಾವದ ಎಫೆಕ್ಟ್ ಲಿಂಕ್ಸ್ ಏನು ಬಂದಿದೆ, 1, 5, 7, 11 ಅಂತ ಬಂದಿದೆ. ಈ 1, 5, 7, 11 ಅಂತ ಬಂದಾಗ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಇಂಥ ವಿಚಾರಕ್ಕೆ ಇದು ಗುಡ್ ಕಾಂಬಿನೇಷನ್. ಅಂದರೆ ಲಗ್ನಕ್ಕೂ ಚೆನ್ನಾಗಿ ಬಂದಿದೆ, 5ನೇ ಭಾವಕ್ಕೂ ಚೆನ್ನಾಗಿ ಬಂದಿದೆ. 1, 5, 7, 11 ಅನ್ನೋದು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ 100% ಅಷ್ಟು ಇದೆ ಅವರಿಗೆ. 100% ಇದೆ. 200% ಇವರು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಈ ದಶ ಮತ್ತು ಭುಕ್ತಿಯಲ್ಲಿ ಇವರಿಗೆ ನಡೆಯುತ್ತೆ. ಈ ಭುಕ್ತಿ ಯಾವಾಗ ಮುಗಿಯುತ್ತೆ, 2025 ಆಗಸ್ಟ್ 6ನೇ ತಾರೀಕು ಮುಗೀತು. ಅಲ್ಲಿವರೆಗೂ ಇವರಿಗೆ ಸಾಧ್ಯತೆ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ಏನಾದರೂ ಕೆಲವೊಂದು ಕಾಂಬಿನೇಷನ್ ವ್ಯತ್ಯಾಸ ಇರುತ್ತೆ. ಇವಾಗ 5 ಮತ್ತು 11ನೇ ಭಾವ ಬಂದ್ಬಿಡ್ತಪ್ಪ ಅಂತಂದರೆ ಇವರು ಬರೀ ಜಸ್ಟ್ ಲವ್ ಮಾಡ್ತಾರೆ, ಸ್ವಲ್ಪ ಜನ ಚೆನ್ನಾಗಿ ಓಡಾಡ್ತಾರೆ, ಮತ್ತೆ ಬಿಡ್ತಾರೆ, ಮತ್ತು ಬೇರೆ ಯಾರಿಗೂ ಅಟ್ಯಾಚ್ ಆಗ್ತಾರೆ, ಮತ್ತೆ ಬಿಡ್ತಾರೆ, ಬೇರೆ ಯಾರಿಗೂ ಅಟ್ಯಾಚ್ ಆಗ್ತಾರೆ. ಈ ರೀತಿ ಆಗ್ತಾ ಇರುತ್ತೆ. ಅದರಲ್ಲೂ 5 ಮತ್ತು 7 ಮತ್ತು 11 ಈ ರೀತಿ ಕಾಂಬಿನೇಷನಿಂದ ಮಾತ್ರ ಅದು ಮ್ಯಾರೇಜು. 5, 11 ಇತ್ತು ಅಂದರೆ ಬರೀ ಜಸ್ಟ್ ಲವ್ ಅದು. ಓಕೆನಾ. ಈ ರೀತಿ ನೀವು ತಿಳ್ಕೊಬೇಕು. ಇದರಲ್ಲಿ 3, 5, 7, 11 ಬಂತು ಅಂತಂದ್ರೂ ಸಹಿತ ನಿಮಗೆ ವಿತ್ ಎಂಗೇಜ್ಮೆಂಟ್ ಆಗುತ್ತೆ. 3ನೇ ಭಾವ ಬಂತು ಅಂತ ಅಂದ್ಕೊಳ್ಳಿ. ಇವಾಗ 3 ಕನೆಕ್ಟಿವಿಟಿ ಆಯಿತು. ಇದ್ರ ಜೊತೆಗೆ 3, 5, 7, 11 ಭಾವ ಬಂತು ಅಂದರೆ ಮನೇಲೂ ಸಹಿತ ಮಾತುಕತೆ ಆಗಿ ನೀವು ವಿತ್ ಎಂಗೇಜ್ಮೆಂಟು ಲವ್ ಮ್ಯಾರೇಜ್ ಆಗ್ತೀರ. ಕೆಲವರು ಏನಾಗುತ್ತಪ್ಪ ಅಂತಂದರೆ ಬರೀ 5, 7, 11 ಇದ್ದಾಗ ಮನೇಲಿ ಮಾತುಕತೆ ಇರೋಲ್ಲ, ಜಸ್ಟ್ ಅವರೇ ಹೋಗಿ ಸಹಿತ ಮದುವೆ ಆಗ್ಬೋದು, ಅಥವಾ ಯಾರನ್ನಾರು ಒಪ್ಪಿಸಿ ಸಹಿತ ಮದುವೆ ಆಗ್ಬೋದು. ಬಟ್ ಆಲ್ಮೋಸ್ಟ್ ಇಲ್ಲಿ ಯಾರು ಒಪ್ಕೊಳ್ಳಲ್ಲ, ಮನೇಲಿ ಯಾರು ಸಹಿತ ನಿಶ್ಚಿತಾರ್ಥ ಅನ್ನೋದಿರಲ್ಲ. ಓಕೆನಾ. ಡೈರೆಕ್ಟ್ ಮದುವೆ ಇರುತ್ತೆ. ಇಲ್ಲಿ ಯಾರು ಸಹಿತ ಒಪ್ಕೊಳ್ಳೋ ಸಂಬಂಧಿಕರು ಯಾರು ಬರೋಲ್ಲ. 3ನೇ ಭಾವ ಅನ್ನೋದು ಸಂಬಂಧಿಕರು ಬರ್ತಾರೆ, ನೆರೆಹೊರೆಯವರು ಬರ್ತಾರೆ. ನಮ್ಮ ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವರು ಸಹಿತ 3ನೇ ಭಾವಕ್ಕೆ ಸೇರ್ತಾರೆ. ನಮ್ಮ ಹತ್ರದ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸಹಿತ 3ನೇ ಭಾವ. ಇವ್ರು ಯಾರೂ ಬರೋದಲ್ಲೇ ಜಸ್ಟ್ ಬೇಗ ಅವ್ರು ಹೋಗಿ ಮದುವೆ ಮಾಡ್ಕೊಂಡು ಬರೋವಂಥದ್ದು ಈ ರೀತಿ ಆಗುತ್ತೆ. ಹೋಗ್ತಿರೋಂಥ ದಶಾದಲ್ಲಿ ಏನಾದರೂ 3, 5, 7, 11 ಇದ್ದಾಗ ಅವರಿಗೆ ಎಲ್ಲರೂ ಸಹಿತ ಜೊತೆಗೆ ಸೇರಿ ಮದುವೆ ಮಾಡಿಕೊಡೋವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂತ ಅಂದಾಗ ಅದು ಆಗೋದಿಲ್ಲ. 5, 11 ಇತ್ತು ಅಪ್ಪ ಅಂತ ಅಂದಾಗ ಬರೀ ಜಸ್ಟ್ ಲವ್ ಅಷ್ಟೇ ಅದು.
ಅವರು ಮದುವೆ ಗಂಟೆಲ್ಲ ಹೋಗೋಕ್ಕಾಗಲ್ಲ, ಮದುವೆಗೆ ಹೋದ್ರೂ ಸಹಿತ ಅಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ, ಮದುವೆಗೆ ಹೋಗೋಕ್ಕಲ್ಲ, ಈ ರೀತಿ ಪ್ರಾಬ್ಲಮೆಟಿಕ್ ಬರುತ್ತೆ. ಮತ್ತು ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಿದ್ದಾರೆಪ್ಪ ಅಂತಂದರೆ, ಇವಾಗ ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ ಆಗಬೇಕಪ್ಪ ಅಂತಂದರೆ ನಮಗೆ ಇನ್ನೊಂದು ಲವ್ ಮ್ಯಾರೇಜ್ ಆಗಬೇಕು ಅಂತಂದರೆ ಇನ್ನೊಂದು ಕಾಂಬಿನೇಷನ್ ಏನಪ್ಪ ಅಂತಂದರೆ 5ನೇ ಭಾವದಲ್ಲಿರೋವಂಥ ಈ ಸಬ್ ಲಾರ್ಡು ಮತ್ತು ಸ್ಟಾರ್ ಲಾರ್ಡು ಮತ್ತು ಸಬ್ ಲಾರ್ಡು ಇಲ್ಲೇನಿದೆಯಲ್ಲ, ಸಾರಿ, ಈ ಕಸ್ಪಲ್ ಸಬ್ ಲಾರ್ಡು, ಸ್ಟಾರ್ ಲಾರ್ಡು, ಸಬ್ ಲಾರ್ಡು, ಈ 3 ಗ್ರಹದಲ್ಲಿ ಯಾವ್ದಾರ ಒಂದು ಗ್ರಹನಾದರೂ ನಮಗೆ 7ನೇ ಭಾವಕ್ಕೆ ಕನೆಕ್ಟಿವಿಟಿ ಇರಬೇಕು. ಇಲ್ಲಿ ನೀವು ನೋಡ್ಬೋದು ಶುಕ್ರ ಬಂದು ಸಬ್ಲಾಡ್ ಆಗಿ ಬಂದಿದೆ, ಇಲ್ಲಿ ಸಹಿತ 7ನೇ ಭಾವಕ್ಕೆ ಶುಕ್ರ ಸಬ್ಲಾಡ್ ಆಗಿ ಬಂದಿದೆ. ಈ ಸಮಯದಲ್ಲಿ ಅವರು ಮ್ಯಾರೇಜಿಗೆ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಓಕೆನಾ. ಇದು ಚಂದ್ರ ಬಂದಿರೋದ್ರಿಂದ ಈ ಸಮಸ್ಯೆ, ಇಲ್ಲೇನಾದ್ರು ಬೇರೆ ಗ್ರಹಗಳು ಬಂದಿದ್ದರೆ ಅದು ಫಿಕ್ಸ್ ಆಗಿಬಿಟ್ಟಿರೋದು, ಅದೇನು ಬದಲಾವಣೆ ಆಗೋಲ್ಲ. ಚಂದ್ರ ಬಂದಿರೋದ್ರಿಂದ ಈ ರೀತಿ ಇರೋದ್ರಿಂದ ಈ ರೀತಿ ಆಗುತ್ತೆ. ಇವಾಗ ಶುಕ್ರ ಇಲ್ಲಿ 7ನೇ ಭಾವಕ್ಕೆ ಬಂದಿರೋದ್ರಿಂದ ಈ ಸಮಯದಲ್ಲೇ ಅವರಿಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಇರುತ್ತೆ. ಅಂದರೆ 100% ಈ ಟೈಮಲ್ಲಿ ಲವ್ ಮ್ಯಾರೇಜ್ ಆಗ್ಬೋದು ಅವರು. ಓಕೆನಾ. ಅಥವಾ ಎಲ್ಲಾದರೂ ಬರಲಿ, ಒಟ್ಟು ಇಲ್ಲಿರೋಂಥ ಯಾವ್ದಾದ್ರು ಒಂದು ಗ್ರಹನಾದರೂ 7ನೇ ಭಾವಕ್ಕೆ ಕನೆಕ್ಟಿವಿಟಿ ಇದ್ದಾಗ ಅವರು ಲವ್ ಮ್ಯಾರೇಜ್ ಆಗಕ್ಕೆ ಸಾಧ್ಯ, ಬಿಟ್ಟರೆ ಇಲ್ಲಾಂದರೆ ಆಗಲ್ಲ. ಬರೀ ಜಸ್ಟ್ ಲವ್ ಮಾತ್ರ ಇರುತ್ತೆ, ಇಲ್ಲಾಂದರೆ ಆಗಲ್ಲ. ಓಕೆನಾ. ಈ ರೀತಿ ಅದೇ ಲವ್ ಬ್ರೇಕಪ್ ಆಗ್ತಿದೆ ಅಂತ ಅಂದರೆ ನಮಗೆ 5ನೇ ಭಾವಕ್ಕೆ ಏನಾದರೂ, ಈ 5ನೇ ಭಾವಕ್ಕೇನಾದರೂ ನಮಗೆ 4, 12 ಕನೆಕ್ಟಿವಿಟಿ ಬಂತು ಅಂತಂದರೆ ಲವ್ ಮ್ಯಾರೇಜ್ ಆಗಲ್ಲ. ಅಥವಾ 4, 8, 12 ಬಂದರೂ ಲವ್ ಮ್ಯಾರೇಜ್ ಆಗಲ್ಲ, ಲವ್ ಬ್ರೇಕಪ್ ಆಗುತ್ತೆ. ಅದರೊಳಗೆ ತುಂಬಾ ಪ್ರಾಬ್ಲಮೆಟಿಕ್ ಅನುಭವಿಸ್ತಾರೆ. 8, 12 ಬಂತು ಅಂತಂದರೆ ತುಂಬ ಪ್ರಾಬ್ಲಮೆಟಿಕ್ ಅನುಭವಿಸ್ಬೇಕಾಗತ್ತೆ. ಈ ಕೋರ್ಟು, ಕೇಸು, ಕಚೇರಿ ಇದಕ್ಕೆಲ್ಲದೂ ಸಹಿತ ಹೋಗ್ಬೇಕಾಗತ್ತೆ. ಅದೇ ರೀತಿ ಇವಾಗ 4, 6, 8, 10, 12 ಇತ್ತು ಅಂತಂದರೆ ಇಬ್ಬರು ಮಧ್ಯೆನೂ ಕಿತ್ತಾಟ, ಜಗಳ ಇವೆಲ್ಲದೂ ಸಹಿತ ಆಗ್ಬಿಡುತ್ತೆ, ಹೊಡೆದಾಟಗಳು ಸಹಿತ ಆಗ್ಬಿಡುತ್ತೆ, ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ 6 ಜೊತೆಗೆ ಸೇರ್ಕೊಂತು ಅಂದರೆ ಲಿಟಿಗೇಷನ್ಸ್ಗಳು ಜಾಸ್ತಿ. 8 ಸೇರ್ಕೊಂತು ಅಂತಂದರೆ ತುಂಬ ಅಬ್ಸ್ಟಕಲ್ಸು, ಅವ್ರ ಜೊತೆಗೆ ಬದುಕೋಕ್ಕಾಗಲ್ಲ, ಜೊತೆಗಿರೋಕ್ಕಾಗಲ್ಲ, ತುಂಬ ಕಷ್ಟಗಳು ಅನುಭವಿಸ್ತಿರ್ತಾರೆ. ಆಮೇಲೆ ಕೊನೆಗೆ ಅದು ಕೆಲವೊಂದು ಸಲ ಸೂಸೈಡಿಗೆ ಅಂಟೋನು ಹೋಗ್ಬಿಡುತ್ತೆ. ಕೆಲವರು ಡೈರೆಕ್ಟು ಪೊಲೀಸ್ ಸ್ಟೇಷನಿಗೆ ಹೋಗ್ಬಿಡ್ತಾರೆ ಕೆಲವೊಂದು ವಿಚಾರದಲ್ಲಿ. ಇಲ್ಲ ಅಂತಂದರೆ ಅಲ್ಲಿ ಫುಲ್ಲು ಬ್ರೇಕಪ್ ಆಗಿ ಅವರು ಸುಮ್ಮನೆ ಆಗಿಬಿಡ್ತಾರೆ. ಅಥವಾ ಯಾವ್ದಾದ್ರು ಒಂದು ಹೆಲ್ತ್ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಆ ಸಮಯದಲ್ಲಿ ಅವರಿಗೆ. ಆವಾಗ ಏನಾದ್ರು ಒಂದು ತಗೊಳ್ಳೋದು ಬಾಡಿಗೆ, ಈ ಥರ ಎಲ್ಲ ಏನಾದ್ರು ಕೈ ಕುಕ್ಕೊಳ್ಳೋದು ಇವೆಲ್ಲದೂ ಸಹಿತ ಮಾಡಿಬಿಡ್ತಾರೆ. ಈ ಥರ ಇದ್ದಾಗ ಸಮಸ್ಯೆ. ಅದರಲ್ಲೂ ದಶಾಭುಕ್ತಿನೂ ಕೆಟ್ಟಿದೆ ಅಂತಂದರೆ ಇನ್ನೂ ಕಷ್ಟ. 5ನೇ ಭಾವನೂ ಕೆಟ್ಟು ದಶಾಭುಕ್ತಿನೂ ಕೆಟ್ಬಿಟ್ರೆ ಇನ್ನೂ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ. ಈ ರೀತಿ ಸಮಸ್ಯೆಗಳು ಬರುತ್ತೆ. ಇದೆಲ್ಲ ಲವ್ ಫೇಲ್ಯೂರ್ ಕಾಂಬಿನೇಷನ್ಸ್ಗಳು ಪ್ರಾಬ್ಲಮೆಟಿಕ್ಕು. ಅದೇ ಮದುವೆ ಜೀವನ 7ನೇ ಭಾವನೂ ಚೆನ್ನಾಗಿದೆಯಾ, ಲವ್ ಮ್ಯಾರೇಜ್ ಚೆನ್ನಾಗಿಲ್ಲ ಸರ್ ಹೋಗಲಿ, ಅಥವಾ ಮದುವೆನಾದ್ರು ಚೆನ್ನಾಗಿದೆ ಅಂತ ಕೇಳಿದಾಗ ಇವರಿಗೆ ಮದುವೆ ಜೀವನ ಚೆನ್ನಾಗಿದೆ, 3, 7, 11 ಅಂತ ಅಂದಾಗ ಮದುವೆ ಲೈಫು ಚೆನ್ನಾಗಿದೆ ಅಂತ ಅರ್ಥ ಆಯಿತಾ. ಇಲ್ಲೇನಾದರೂ ಈ ರೀತಿ ಕಾಂಬಿನೇಷನ್ಗಳು ಇಲ್ಲೇ ನೋಡ್ಬೋದು. 6ನೇ ಭಾವದಲ್ಲಿದ್ದಾವಲ್ಲ ಗ್ರಹಗಳು ಕಾಂಬಿನೇಷನ್ನು, ಈ ರೀತಿ ಏನಾದ್ರು ಕಾಂಬಿನೇಷನ್ ಬಂದುಬಿಟ್ರೆ ತುಂಬ ಕಷ್ಟ. 2, 4, 6, 8, 10, 12 ಈ ರೀತಿ ಏನಾದ್ರು ಕಾಂಬಿನೇಷನ್ ಬಂತು ಅಂದರೆ ತುಂಬ ಪ್ರಾಬ್ಲಮ್ಗಳು ಅನುಭವಿಸ್ಬೇಕಾಗತ್ತೆ. ಇದೇನಾದ್ರು ದಶದಲ್ಲಿ ಬಂದರೂ ಸಹಿತ ಅವರಿಗೆ ಮದುವೆ ಅನ್ನೋ ವಿಚಾರದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ತೊಂದರೆ ಇರುತ್ತೆ. ದುಡ್ಡು ಕಾಸು ಬರುತ್ತೆ, ಆದರೆ ಅವರಿಗೆ ಈ ರೀತಿ ಸಮಸ್ಯೆಗಳು ಕೊಡ್ತಾ ಇರುತ್ತೆ. ಈ ರೀತಿ ತೊಂದರೆಗಳು ಇವೆಲ್ಲದನ್ನು ಸಹಿತ ನಾವು ಜಾತಕದಲ್ಲಿ ನೋಡ್ಬೋದು. ಇದೇ ರೀತಿ ಪ್ರತಿಯೊಂದು ವಿಚಾರಗಳು ಆಗಿರ್ಬೋದು, ಅದನ್ನು ಯಾವ ಭಾವಕ್ಕೆ ಸೇರುತ್ತೆ ಪ್ರಶ್ನೆ ಅನ್ನೋದನ್ನು ನೋಡಬೇಕು. ಆ ಭಾವ ಹೇಗಿದೆ ಅಂತ ನೋಡಬೇಕು. 11ನೇ ಭಾವನೂ ನೋಡಬೇಕಾಗತ್ತೆ, ಇಲ್ಲಿ ಲವ್ ಸಕ್ಸಸ್ ಆಗುತ್ತಾ ಅಂತ. ಲವ್ ಒಂದೆಲ್ಲ ಏನೇ ಒಂದು ವಿಚಾರಗಳು ಸಹಿತ ನಾವು ಸಕ್ಸಸ್ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತ ಅಂದಾಗ ನಾವು 11ನೇ ಭಾವನ ಚೆಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನಾವು ಸಕ್ಸಸ್ ಆಗ್ತೀವ ಫೇಲ್ಯೂರ್ ಆಗ್ತೀವ ಅಂತ. ಇಲ್ಲೇನಾದರೂ ಇನ್ನರ್ ಭಾವಗಳ ಕನೆಕ್ಟಿವಿಟಿ ಇದ್ದರೆ, ಇಲ್ಲಿ 1, 3, 5, 7, 11 ಈ ರೀತಿ ಭಾವಗಳ ಕನೆಕ್ಟಿವಿಟಿ ಇದ್ದರೆ ನಮಗೆ ಅದು ಸಕ್ಸಸ್ಸೇ. ಅಥವಾ 2, 6, 10 ಕಾಂಬಿನೇಷನ್ ಇದ್ರೂ ಸಹಿತ ನಮಗೆ ಸಕ್ಸಸ್ ಆಗುತ್ತೆ. ಆದರೆ ಇಲ್ಲೇನಾದರೂ 6, 8, 12, 4, 6, 8, 12 ಅಥವಾ 2, 5, 8, 11, 3, 6, 9, 12, 1, 4, 7, 10 ಈ ರೀತಿ ಏನಾದ್ರು ಕಾಂಬಿನೇಷನ್ ಇದ್ದಾಗ ಸ್ವಲ್ಪ ಕಷ್ಟ. ಓಕೆನಾ. ಇದೆಲ್ಲದೂ ಸಹಿತ ನೋಡ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಕ್ಲಾಸಿಗೆ ಜಾಯ್ನ್ ಆದರೆ ನಿಮಗೆ ತುಂಬ ವಿಚಾರಗಳನ್ನ ಕಳಿಸ್ಕೊಡ್ತೀವಿ. ಇನ್ನರ್ ಭಾವ ಅಂದ್ರೇನು, ಔಟರ್ ಭಾವ ಅಂದ್ರೇನು, ಯಾವ ರೀತಿ ಫಲ ವಿಮರ್ಶೆ ಮಾಡಬೇಕು, ಪ್ರತಿಯೊಂದು ಭಾವದ ಕಾರಕತ್ವಗಳೇನು, ಇದೆಲ್ಲದನ್ನು ಯಾವ ರೀತಿ ನೋಡಬೇಕು, ಯಾವ್ಯಾವ ಗ್ರಹಗಳನ್ನ ನೋಡಬೇಕು ನಾವು, ಇದೆಲ್ಲದೂ ಸಹಿತ ಇರುತ್ತೆ. ಇವಾಗ 5ನೇ ಭಾವಕ್ಕೆ ಸಂಬಂಧಪಟ್ಟ ಅದೇ ಕಾರಕ ಗ್ರಹ ಇದೆ, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂಥ ಕಾರಕ ಗ್ರಹ ಇದೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ.
ಈ ರೀತಿ ಇವಾಗ ಬಿಸ್ನೆಸ್ ಮಾಡಬೇಕು ಅಂತೀರಾ, ಬಿಸ್ನೆಸ್ ಸಂಬಂಧಪಟ್ಟಂಥ ಕಾರಕ ಗ್ರಹ ಇರುತ್ತೆ. ಮಗು ಅಂತ ಬಂದಾಗ ಮಗು ಸಂಬಂಧಪಟ್ಟಂಥ ಕಾರಕ ಗ್ರಹ ಇರುತ್ತೆ. ಅದೆಲ್ಲದನ್ನು ಚೆಕ್ ಮಾಡಿ ನಾವು ನೋಡಬೇಕಾಗತ್ತೆ. ದಶಾಭುಕ್ತಿನ ಅನಲೈಸ್ ಮಾಡಬೇಕಾಗತ್ತೆ. ಆಯಿತಾ, ದಶಾಭುಕ್ತಿ ಯಾವ ರೀತಿ ಇದೆ ಅಂತ ನೋಡಬೇಕಾಗತ್ತೆ. ಇವಾಗ ವಿಧಿ ಇವು ನೋಡಿ, ಇದು ಭಾವ ಲಿಂಕ್ಸ್ ಅನ್ನೋದು ವಿಧಿ. ಓಕೆನಾ, ಇಲ್ಲೇನಿದೆ 1ರಿಂದ 12 ಭಾವಗಳು ನಮ್ಮ ವಿಧಿ. ಈ ವಿಧಿ ಹೇಗಿದೆ ಅನ್ನೋದು ಇಲ್ಲಿ ನೋಡ್ಕೊತೀರ. ನೆಕ್ಸ್ಟು ನಾವೇನು ಮಾಡಬೇಕು, ಪ್ಲ್ಯಾನೆಟ್ ಲಿಂಕ್ಸ್ಗೆ ಬಂದು ಇದು ಯಾವಾಗ ನಡೆಯುತ್ತೆ ನಡೆಯಲ್ಲ ಅಂತ ತಿಳ್ಕೊಬೋದು. ಇವಾಗ ಸಮಯ ಚೆನ್ನಾಗಿದೆಯಾ ಚೆನ್ನಾಗಿಲ್ಲವ, ಈ ವಿಚಾರ ನಡೆಯುತ್ತೋ ನಮ್ಮ ಜೀವನದಲ್ಲಿ ನಡೆಯಲ್ವ ಅನ್ನೋದನ್ನು ದಶಾಭುಕ್ತಿ ಮೂಲಕ ಫಲ ವಿಮರ್ಶೆ ಮಾಡಬೇಕಾಗತ್ತೆ. ವಿಧಿನೇ ಗೊತ್ತಿಲ್ಲದೆ ನಾವು ಸುಮ್ಮನೆ ಇಲ್ಲಿ ಫಲ ಇದ್ರ ನೋಡ್ಕೊಂಡು ಕೂತ್ಕೊಂಡ್ರೂ ಆಗಲ್ಲ. ವಿಧಿನೂ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನಮ್ಮ ದಶಾಭುಕ್ತಿ ಮೂಲಕ ಯಾವಾಗ ನಡೆಯುತ್ತೆ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲದೂ ಸಹಿತ ಬೇಕಾಗುತ್ತೆ. ಇಲ್ಲಿ ದಶಾಭುಕ್ತಿಗಳನ್ನ ನೋಡ್ಬೋದು. ನಿಮ್ಮದೇ ಸ್ವತಃ ಜಾತಕ ಇದ್ದರೂ ಸಹಿತ ಇಲ್ಲಿ ಡೇ ಅನಾಲಿಸಿಸ್ ಅಂತ ಇದೆ. ನೀವೇ ಕಲಿತ್ರೆ ಇವತ್ತಿನ ದಿವಸ ಏನಾಗುತ್ತೆ ನಮ್ಮ ಜೀವನದಲ್ಲಿ ಅನ್ನೋದೆಲ್ಲ ಸಹಿತ ನಾವು ತಿಳ್ಕೊಬೋದು. ಆವತ್ತಿಂದ ಅವತ್ತು ನೀವು ಫಲ ವಿಮರ್ಶೆ ಮಾಡ್ಕೊಬೋದು. ಲಗ್ನ ಭಾವ, 2ನೇ ಭಾವ, 7ನೇ ಭಾವ, ಚಂದ್ರ ಯಾವ ರೀತಿ ಇದೆ, ಪ್ರೆಸೆಂಟ್ ದಶಾಭುಕ್ತಿ ಟ್ರಾನ್ಸಿಟ್ ಪ್ರಕಾರ ಏನು ಆಗ್ತಿದೆ, ಮುಕ್ತಿ ಏನು ಕಾಂಬಿನೇಷನ್ ಇದೆ, ಅಂತರ್ಭುಕ್ತಿ ಏನಿದೆ, ಇದೆಲ್ಲದೂ ಸಹಿತ ಟ್ರಾನ್ಸಿಟಲ್ಲಿ ನೋಡ್ಬೋದು. ಟ್ರಾನ್ಸಿಟ್ ಅನ್ನೋದು ಬರೀ ಒಂದು 20% ಮಾತ್ರ ತೊಗೊತೀವಿ, 100% ಅಲ್ಲ. ಯಾಕಂದರೆ ಅದು ಬದಲಾವಣೆ ಆಗ್ತಾನೆ ಇರುತ್ತೆ. ನಿಮಗೆ ಇಲ್ಲಿ ತೋರಿಸ್ತೀವಿ ಬದಲಾವಣೆ ಹೇಗೆ ಆಗುತ್ತೆ ಅಂತ ನಿಮಗೆ. ಆದರೆ ನಿಮಗಿದ್ದು ಈ ಸಿಸ್ಟಮ್ ಬಿಟ್ಟು ಅಡ್ವಾನ್ಸ್ KP ಅಸ್ಟ್ರಾಲಜಿಯಲ್ಲಿ ಬಿಟ್ಟು ಬೇರೆ ನೀವು ಎಲ್ಲೇ ಯಾವುದೇ ಅಸ್ಟ್ರಾಲಜಿ ಕಲಿತ್ರೂ ನಿಮಗೆ ಅಷ್ಟು ಆ್ಯಕ್ಯುರೇಸಿ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕಂದರೆ ನಾವು ಅದೆಲ್ಲ ನೋಡಿಕೊಂಡೇ ಬಂದರು. ಯಾರೇ ಒಬ್ಬ ವ್ಯಕ್ತಿ ಜ್ಯೋತಿಷ್ಯ ಕಲಿಬೇಕು ಅಂತ ಫಸ್ಟು ಮನಸ್ಸಿಗೆ ಬರೋದು ಸ್ಟಾರ್ಟಿಂಗ್ ವೈಸಲ್ಲಿ ನ್ಯೂಮರಾಲಜಿ. ನಾವು ಬಂದಿದ್ದು ಹಾಗೆಯೇ, ಪ್ರತಿಯೊಬ್ಬರು ಬರೋದು ಹಾಗೆಯೇ. ಫಸ್ಟು ಕೈ ಹಾಕೋದು ನ್ಯೂಮರಾಲಜಿ ಕೈ ಹಾಕ್ತಾರೆ, ಸಂಖ್ಯಾಶಾಸ್ತ್ರಕ್ಕೆ ಹೋಗ್ಬಿಡ್ತಾರೆ. ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ರೇನು, ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ರೇನು, ಮತ್ತು ನಂಬರಿಗೆ ಹೋಗ್ಬಿಡೋದು, ಈ ಮೊಬೈಲ್ ನಂಬರ್ ಚೆನ್ನಾಗಿದೆಯಾ ಇಲ್ಲ ಅಂತ. ಆ ನಂತರ ಏನು ಮಾಡ್ತಾರೆ, ಸ್ವಲ್ಪ ಪರಾಶರಕ್ಕೆ ಬರ್ತಾರೆ. ಪರಾಶರಕ್ಕೆ ಬಂದು ಇದರೊಳಗೆ ಏನೂ ಇಲ್ಲ, ನನಗೆ ನ್ಯೂಮರಾಲಜಿ ಪ್ರಕಾರ ಏನೂ ಸಿಗ್ತಿಲ್ಲ, ಸ್ವಲ್ಪ ಇನ್ನೂ ಡೆಪ್ತಾಗಿ ಬೇಕು ಅಂತ ಪರಾಶರಕ್ಕೆ ಹೋಗ್ತಾರೆ. ಪರಾಶರದಲ್ಲಿ ಕಲಿಯೋಕ್ಕೆ ಆಗಲ್ಲ ಅವರಿಗೆ. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಟೈಮ್ ಕೊಟ್ರೂ ಸಹಿತ ಅವ್ರು ಕಲಿಯೋಕ್ಕಲ್ಲ. ಯಾಕಂದರೆ ಆ ಇಂಟ್ರೆಸ್ಟ್ ಅನ್ನೋದು ಹೊಂಟೋಗ್ಬಿಡುತ್ತೆ ಜ್ಯೋತಿಷ್ಯದಲ್ಲಿ. KPಗೆ ಬರ್ತಾರೆ. KPಗೆ ಬಂದಾಗ ನಿಮ್ಮ ಬೇಸಿಕ್ KP ಕಲಿಯೋದಕ್ಕೂ ಅಡ್ವಾನ್ಸ್ KP ಕಲಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಡ್ವಾನ್ಸಲ್ಲಿ ನಿಮಗೆ ತುಂಬಾ ನಾಲೆಜ್ ಸಿಕ್ಬಿಡುತ್ತೆ. ನಿಮಗೆ KP ಬೇಸಿಕ್ ಕಲಿತ್ರೂ ಅಡ್ವಾನ್ಸ್ ಕಲಿತ್ರೂ ನಿಮ್ಗೆ ಫುಲ್ಲು ನಾಲೆಜೇ. ಓಕೆನಾ, ಬರೀ ಒಂದು 20 ದಿವಸದಲ್ಲಿ, ಒಂದು ತಿಂಗಳಲ್ಲಿ ನೀವು ಜ್ಯೋತಿಷಿಗಳು ಆಗ್ಬಿಡ್ಬೋದು, ಆರಾಮಾಗಿ ಕಲ್ತ್ಕೊಂಡ್ಬಿಡ್ಬೋದು. ಅದನ್ನು ಹೇಳಿದ್ದನ್ನು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಯಾಕಂದರೆ ನೀವು ಯಾವುದೋ ಒಂದು ಬುಕ್ ಓದು ಅಥವಾ ಯಾವುದೋ ಒಂದು ವೀಡಿಯೋ ನೋಡು ನೀವು ಕಲಿತೀರ ಅಂತಂದರೆ ಆಗಲ್ಲ. ಒಬ್ಬ ಗುರು ಬೇಕಾಗುತ್ತೆ, ಒಂದು ಮಾರ್ಗದರ್ಶನ ಬೇಕು ನಿಮಗೆ. ಯಾವ ರೀತಿ ಹೋಗಬೇಕು, ಯಾವ ರೀತಿ ನೋಡಬೇಕು ಅನ್ನೋದು ಒಂದು ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿ ಬೇಕು. ಆ ಮಾರ್ಗದರ್ಶನ ನಾವು ಕೊಡ್ತೀವಿ. ಆವಾಗ ನಿಮಗೆ ಇಲ್ಲಿಗೆ ಏನು ಕಲಿತೀರ ಅದನ್ನು ಇನ್ನೂ ಬೆಳೆಸ್ತಾ ಹೋಗ್ತೀರ, ಇನ್ನೂ ಜಾಸ್ತಿ ಕಲಿತಾ ಹೋಗ್ತೀರ. ಆವಾಗ ನೀವು ಒಬ್ಬರು ಮಾಸ್ಟರ್ ಆಗ್ಬೋದು. ಅದೇ ವಿಚಾರದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಬೋದು. ತುಂಬ ವಿಚಾರಗಳನ್ನು ಕಲ್ತ್ಕೊತೀರ. ನೀವು ತುಂಬ ಜನ ಜಾತಕಗಳನ್ನ ನೋಡ್ತೀರಾ, ಫಲ ವಿಮರ್ಶೆ ಮಾಡ್ತೀರಾ, ಈಸಿಯಾಗಿ ಬರುತ್ತೆ. ಆ ನಂತರ ನೀವು ಪರಾಶರಕ್ಕಾರು ಹೋಗಿ, ಬೇರೆ ಬೇರೆ ಸಬ್ಜೆಕ್ಟಿಗಾರು ಹೋಗಿ ಸತ್ಯಾಂಶ ತಿಳ್ಕೊಳ್ಳಿ, ಅದರಲ್ಲಿರೋಂಥ ವಿಚಾರಗಳನ್ನ ಇದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳಿ KP ಅಸ್ಟ್ರಾಲಜಿಗೆ. ಆವಾಗ ಇನ್ನೂ ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಜ್ಯೋತಿಷ್ಯನ ಕಲ್ತ್ಕೊಳ್ಳಿ. ಅದರಲ್ಲೂ ನಮ್ಮ ಅಡ್ವಾನ್ಸ್ KP ಅಸ್ಟ್ರಾಲಜಿನ ಕಲ್ತ್ಕೊಂಡ್ರೆ ತುಂಬ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಡಾಪ್ಟ್ ಮಾಡ್ಕೊಬೋದು. ಸತ್ಯ ಅದು ಅಸತ್ಯ ಅದು ಅಂತ ನಿಮಗೆ ಗೊತ್ತಾಗುತ್ತೆ. ಅಕ್ಯುರೇಸ್ ಪ್ರೊಡಕ್ಷನ್ಸು ನಿಮಗೆ ಸಿಗುತ್ತೆ. ಬೇರೆ ಜ್ಯೋತಿಷ್ಯದ ಥರ ನಿಮಗೆ ವೇದಿಕ್ ನಿಮ್ಗೆ ಹೇಳ್ಕೊಟ್ಟೆ ನಾನು. ವೇದಿಕ್ ವಿಚಾರವಾಗಿ ಯಾವ ರೀತಿ ಎಲ್ಲ ಫಲ ವಿಮರ್ಶೆ ಆಗುತ್ತೆ, ತೊಂದರೆಗಳಾಗುತ್ತೆ. 2 ಅವರ್ ಒಂದೇ ಗ್ರಹ ಅಲ್ಲೇ ಇರುತ್ತೆ. ಆದರೆ ನಮ್ಮ KP ಸಿಸ್ಟಮ್ ನಿಮಗೆ ಸಬ್ಲಾಡ್ ಲೆವೆಲಿಗೆ ಹೋದಾಗ 1 ನಿಮಿಷಕ್ಕೂ 1 ನಿಮಿಷದಿಂದ 9 ನಿಮಿಷ ಬದಲಾವಣೆ ಆಗುತ್ತೆ ಅಂತ. ಆ ನಕ್ಷತ್ರಕ್ಕೆ 9 ಸಬ್ಲಾಡ್ಗಳು ಬರುತ್ತೆ. ಆ ಸಬ್ಲಾಡ್ ಮೇಲೆ ಅದೆಲ್ಲದೂ ನಿಂತ್ಕೊಂಡಿರೋದು. ಓಕೆನಾ, ಇಲ್ಲಿ ನಿಮಗೆ ಗ್ರಹ ಕೂತಿರೋಂಥ ಫಲ ತಗೊಳ್ಳೋದಿಲ್ಲ, ಕಾಂಬಿನೇಷನ್ ಬರೋದು ಇಲ್ಲ. ನಿಮಗೆ ಇಲ್ಲಿ ಹೇಳ್ದೆ, ನಾನು ನಿಮಗೆ ಇಲ್ಲಿ ತೋರಿಸ್ದೆ. ಇವಾಗ ಇಲ್ಲಿ ಶನಿ ಬಂದು, ಇವಾಗ ಚಂದ್ರನೇ ಬಂದು 1-5ಕ್ಕೆ ಕಾಂಬಿನೇಷನ್ ಬಂದಿದೆ ಅಂತ. ಗ್ರಹ ನೀವು ಪರಾಶರದಲ್ಲೋ ಅಥವಾ ನಾಡಿ ಸಿಗ್ನಿಫಿಕೆಂಟಲ್ಲಿ ನೋಡಿದ್ರು ಸಹಿತ ನಿಮಗೆ ಅಲ್ಲಿ ಚಂದ್ರ ಬಂದು ನಿಮಗೆ ಇಲ್ಲಿ ನೋಡ್ಬೋದು ಲಗ್ನದಿಂದ 11ರಲ್ಲಿದೆ ಮತ್ತು ಸ್ವಂತ ಮನೆ 12ರಲ್ಲಿದೆ ಅಂತ ತೊಗೊತೀರ. ಬಟ್ ಆ್ಯಕ್ಚುಲಿ ಅದು ಸಬ್ಲಾಡ್ ಕಾಂಬಿನೇಷನ್ ಎಲ್ಲೆಲ್ಲಿ ಸಬ್ಲಾಡಾಗಿ ಕೂತ್ಕೊಂಡಿದೆ ಅನ್ನೋದು ನೋಡ್ಬೇಕು ನಾವು. ಯಾವ್ಯಾವ ಭಾವಕ್ಕೆ ಸಬ್ಲಾಡಾಗಿ ಬಂದಿದೆ, ಇದನ್ನೇ ಭಾವ ಅನ್ನೋದು, ಇದನ್ನೇ ಭಾವ ಲಿಂಕ್ಸ್ ಅಂತ ಕರೆಯೋದು, ಇದನ್ನೇ ನಮ್ಮ ವಿಧಿ ಅಂತ ಕರೆಯೋದು. ಆ ಒಬ್ಬ ಲಗ್ನಕ್ಕೆ ಆ ಸಬ್ಲಾಡ್ ಎಲ್ಲೆಲ್ಲಿ ಬಂದಿದೆ ಅಂತ ತೊಗೊತೀವಿ, ಆ ಸಬ್ಲಾಡ್ ಮೇಲೆ ಫಲ ನಿಂತಿದೆ. ಅದೇ ನಮಗೆ 70-80% ಫಲ ಅದೇ ನಮಗೆ ಕೊಡುತ್ತೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ವಿಚಾರಗಳನ್ನ ಇದರೊಳಗೆ ತಿಳ್ಕೊಬೋದು. ತುಂಬ ನಿಮಗೆ ಇದರಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ವಿಚಾರಗಳಿದ್ದಾವೆ.
ನೀವು ಕಲಿತಾ ಕಲಿತಾ ಹೋದಷ್ಟು ನಿಮಗೆ ಇನ್ನೂ ಡೆಪ್ತ್ ನಾಲೆಜ್ ಆಗ್ತಾ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರು ತಡ ಮಾಡಬೇಡಿ. ನಾಳೆ ಸೇರೋಣ, ನಾಡಿದ್ದು ಸೇರೋಣ, ಮುಂದಿನ ತಿಂಗಳು ಸೇರೋಣ, ತಲೆ ಕೆಡಿಸ್ಕೊಬೇಡಿ. ಬೇಗ ಜಾಯ್ನ್ ಆಗಿ. ನಿಮಗೆ ಬೇಗ ಆ ನಾಲೆಜ್ ನಿಮ್ಮ ತಲೆಯೊಳಗೆ ಹೋಗುತ್ತೆ, ಬೇಗ ನೀವು ಕಲಿತೀರ. ನೀವು 4 ಜನ ಕೇಳೋಕ್ಕಾಗ್ತೀರ, ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆಗಿರ್ಬೋದು, ನಿಮ್ಮ ಹಾರೋಸ್ಕೋಪ್ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿದು, ಮಕ್ಕಳದು, ಹೆಂಡ್ತಿದು, ನೀವು ಫ್ರೆಂಡ್ ಸರ್ಕಲ್ದು, ಯಾರ್ದು ಬೇಕಾದ್ರೂ ಜಾತಕ ಹಾಕಿ ನೀವು ನೋಡ್ಬೋದು, ಅನಲೈಸ್ ಮಾಡ್ಬೋದು. ಇದ್ರಲ್ಲಿ ತುಂಬ ವಿಚಾರಗಳನ್ನ ಕಳಿಸ್ಕೊಡ್ತೀವಿ. ಅದ್ರ ಸಂಬಂಧಪಟ್ಟಂಗೆ ಪೋಸ್ಟರ್ಗಳೆಲ್ಲ ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಕಮ್ಯುನಿಟಿ ಸೆಕ್ಷನಿಗೂ ಸಹಿತ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು ಸುಮಾರು ಇದ್ದಾವೆ. 150ಕ್ಕೂ ಮೇಲೆ ವೀಡಿಯೋಗಳನ್ನ ನಾನು ಮಾಡಿದ್ದೀನಿ, ನೀವು ನೋಡ್ಬೋದು. ಅಥವಾ ಪ್ಲೇ ಲಿಸ್ಟಿಗೆ ಹೋದರೂ ಸಹಿತ ನೀವು ನೋಡ್ಬೋದು. ಸುಮಾರು ಎಲ್ಲ ವಿಚಾರಗಳು ಸಹಿತ ನಾನು ಕೊಟ್ಟಿದ್ದೀನಿ. ಇಂಥ ವಿಚಾರ ಇಲ್ಲ ಅನ್ನಂಗಿಲ್ಲ, ಎಲ್ಲ ವಿಚಾರವಾಗೂ ನಾನು ವೀಡಿಯೋಗಳನ್ನು ಮಾಡಿದ್ದೀನಿ. ಎಲ್ಲ ನಿಮ್ಮ ಅನುಕೂಲಕ್ಕೋಸ್ಕರ ಇದೆ. ಯಾರೂ ಸಹಿತ ಹೇಳ್ಕೊಡ್ದಲೇ ಇರೋ ರೀತಿ, ತೋರಿಸ್ದಲೇ ಇರೋ ರೀತಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದೆಲ್ಲ ಟಿ ವಿ ಚಾನಲ್ ಕೂತ್ಕೊಂಡು ಟ್ರಾನ್ಸ್ಲೇಟ್ ಬಗ್ಗೆ ಹೇಳೋದು, ಅಥವಾ ಯಾರ್ದೋ ಜಾತಕಗಳು ತೊಗೊಂಡು ಹೇಳೋದು, ಇದೆಲ್ಲದೂ ಸಹಿತ ತಪ್ಪಾಗುತ್ತೆ. ಓಕೆನಾ. 100% ಟೈಮಿಂಗ್ಸ್ ಯಾರು ಕೊಟ್ಟಿದ್ದು. ಇವಾಗ ಕೆಲವರು ಸುಮಾರು ಜನ ನೋಡ್ತೀನಿ, ಇವಾಗ ಆ್ಯಕ್ಟರ್ಸ್ಗಳ್ದು ಜಾತಕಗಳು ಹಾಕ್ಬಿಡೋದು. ಆ್ಯಕ್ಟರ್ಸ್ಗಳು ಜಾತಕಗಳು ಹಾಕ್ಬಿಟ್ಟು ಫಲ ವಿಮರ್ಶೆ ಮಾಡ್ತಿರ್ತಾರೆ. ಇದೆಲ್ಲದು ಬರುತ್ತಾ ಅಂತ ಕೇಳಿದ್ರೆ ಬರೋಲ್ಲ. ನಾನು ಇವಾಗಲೇ ಹೇಳ್ತೀನಿ ನೋಡಿ, 100% ನಾನು ಹೇಳ್ತಿರೋದು ನಿಜ. ಓಕೆನಾ. ಸತ್ಯಕ್ಕೆ ನಂಬಿ, ಸುಳ್ಳನ್ನ ನಂಬಿಬಿಟ್ಟು ಹೋಗಬೇಡಿ. ಎಲ್ಲರೂ ಸುಳ್ಳನ್ನ ಬೇಗ ಅರ್ಥ ಮಾಡ್ಕೊಬಿಡ್ತೀರ, ಹೋಗಿ ಹಳ್ಳಕ್ಕೆ ಬೀಳ್ತೀರ. ಸತ್ಯ ಹೇಳೋರನಿಗೆ ಯಾರೂ ಸಪೋರ್ಟ್ ಮಾಡೋಲ್ಲ. ನನಗೆ ಅದೊಂದು ಬೇಜಾರು. ಸುಮಾರು ಸಲ ನಾನು ನೋಡ್ತಿರ್ತೀನಿ, ಈ ಫಿಲಮ್ ಆ್ಯಕ್ಟರ್ಗಳು ಹಾಕೋದು, ರಾಜಕಾರಣಿ ವ್ಯಕ್ತಿಗಳ್ದು ಹಾಕೋದು, ಇಂಥವ್ರದ್ದೆಲ್ಲ ವೀಡಿಯೋನೇ ನೋಡೋಕೆ ಹೋಗಬೇಡಿ. ತುಂಬ ಡಗಲ್ಬಾಜಿ ಕೆಲಸ ಅಂದರೆ ಅದೇ. ಡಗಲ್ಬಾಜಿ ಕೆಲಸಗಳು ಮಾಡ್ಕೊಂಡು ಇನ್ನೊಬ್ರಿಗೆ ಟೋಪಿ ಹಾಕೊಂಡು ಕೂತ್ಕೊಂಡಿರ್ತಾರೆ. ಅಂಥವ್ರ ಸಹವಾಸಕ್ಕೂ ಹೋಗಬೇಡಿ. ಅಂಥವ್ರದ್ದು ಚಾನಲು ಸಹಿತ ನೋಡೋಕೆ ಹೋಗಬೇಡಿ. ಅದು ಯಾರೇ ಆಗಿರಲಿ, ಸಣ್ಣ ವ್ಯಕ್ತಿ ಆಗಿರಲಿ, ದೊಡ್ಡ ವ್ಯಕ್ತಿ ಆಗಿರಲಿ, ಯಾವನಾದರೂ ಸಹಿತ ನೋಡೋಕೆ ಹೋಗಬೇಡಿ. ಅದು ಬರೋಲ್ಲ. ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ, ಒಂದೊಂದು ನಿಮಿಷಕ್ಕೂ ಕಾಂಬಿನೇಷನ್ ಬದಲಾವಣೆ ಆಗುತ್ತೆ ಅಂತ. ಅಲ್ಲಿ ಯಾರೋ ಒಬ್ಬ ಕೂತಿರ್ತಾರೆ, ಅಲ್ಲಿ ಯಾರ್ದೊಂದು ಅವ್ರು ಡೇಟ್ ತೊಗೊತಾರೆ. ಟೈಮಿಂಗ್ಸ್ ಯಾರು ಕೊಟ್ಟಿದ್ರು, ಡೇಟ್ ಏನೋ ಸಿಕ್ಬಿಡುತ್ತೆ, ಅವ್ರ ಬರ್ತ್ಡೇ ಡೇಟ್ ಸಿಕ್ಬಿಡುತ್ತೆ ಅಂದ್ಕೊಳ್ಳಿ. ಇವಾಗ ಚಾನಲ್ ಹುಡುಕ್ತಿರ್ತೀರ ನೀವು ವೆಬ್ಸೈಟಲ್ಲಿ ಅಥವಾ ಯೂಟ್ಯೂಬ್ ಚಾನಲಲ್ಲಿ, ಅವ್ರು ಯಾರೋ ಒಬ್ಬ ಸೆಲೆಬ್ರಿಟಿದು ಹಾಕಿರ್ತಾನೆ, ಇವರು ಇಂಥ ಡೇಟಲ್ಲಿ ಹುಟ್ಟಿದ್ದಾರೆ ಅಂತ ಕೊಟ್ಟರೆ ಡೇಟು ಸಿಕ್ತು ಅಂದ್ಕೊಳ್ಳಿ. ಟೈಮಿಂಗ್ಸ್ ಯಾರಪ್ಪ ಕೊಟ್ಟಿದ್ದು? ಟೈಮಿಂಗ್ಸ್ ಯಾರು ಕೊಟ್ಟಿದ್ದು? ಇವಾಗ ಒಂದು ದಿವಸಕ್ಕೆ 12 ಲಗ್ನಗಳು ಆಗುತ್ತೆ. 12 ಲಗ್ನ, ಅವ್ನದು ಯಾರು ಲಗ್ನ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರು ನಿಮಗೆ ಆ ಟೈಮಿಂಗ್ಸು ಕೊಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೋ ಒಂದು ವೆಬ್ಸೈಟಲ್ಲಿ ಕೊಟ್ಟಿರೋಂಥ ಸಮಯ ಅದು ಸರಿ ಇರೋಲ್ಲ. ಇದು ಫಸ್ಟ್ ಪಾಯಿಂಟು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು. ಯಾರು ಅರ್ಥ ಮಾಡ್ಕೊಬೇಕು? ಜ್ಯೋತಿಷ್ಯ ಕಲಿತಾ ಇದ್ದೀನಿ, ಜ್ಯೋತಿಷ್ಯ ಅಭ್ಯಾಸ ಮಾಡ್ತಾಯಿದ್ದೀನಿ, ನಾನು ಜ್ಯೋತಿಷ್ಯ ಆಗಬೇಕು ಅಂತಂದರೆ ಈ ವಿಚಾರಗಳನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಸಮಯ ಅನ್ನೋದು ನಿಮ್ಮ ಬ್ಲಡ್ ರಿಲೇಷನ್, ಅಂದರೆ ನಿಮ್ಮ ತಂದೆ ತಾಯಿನೋ, ಇವಾಗ ಆ್ಯಕ್ಟರ್ ತಂದೆ ತಾಯಿ ಆಗಿರಬೇಕು, ಅಥವಾ ಹೆಂಡ್ತಿ ಮಕ್ಕಳು ಯಾರಾದರೂ ಕೊಟ್ಟರೆ ಮಾತ್ರ ಅವ್ರದ್ದು ಒಂದು ಜಾತಕನ ನಾವು ಹಾಕ್ಬೋದು. ಅವ್ರ ಅಣ್ಣ ತಮ್ಮ ಅದಕ್ಕೆ ಯಾರು ಕೊಟ್ಟಿದ್ರೆ ಮಾತ್ರ ನಾವು ಅವ್ರ ಜಾತಕನ ಸಿಗುತ್ತೆ, ಅವ್ರ ಟೈಮಿಂಗ್ ಸಿಗುತ್ತೆ. ಅದ್ರ ಮೇಲೆ ಅವ್ರ ಫಲ ವಿಮರ್ಶೆ ಮಾಡಬೇಕಾಗತ್ತೆ. ಅದು ಬಿಟ್ಬಿಟ್ಟು ಅವ್ರದ್ದು ಯಾವುದೋ ಒಂದು ಲಗ್ನ ಹಾಕೋದು, ಯಾವುದೋ ಒಂದು ಸಮಯದಲ್ಲಿ ಅವ್ರ ಫಲ ವಿಮರ್ಶೆ ಮಾಡೋದು, ಗ್ರಹ ಸ್ಥಿತಿಗಳು ನೋಡ್ಕೊಂಡು ನಿಮಗೆ ತಿಳಿಸ್ಕೊಟ್ಟೆ ಗ್ರಹ ಸ್ಥಿತಿಗಳು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಅಂತ. ಓಕೆನಾ. ಈ ರೀತಿಯೆಲ್ಲ ಇಲ್ಲ. ಯಾಕಂದರೆ ಸುಳ್ಳು ಹೇಳ್ಕೊಂಡು ತಿರುಗಾಡೋದನ್ನು ಕೆಲವ್ರು ಬಿಡಬೇಕು. ಓಕೆನಾ. ಅದೊಂದು ನನಗೆ ತುಂಬ ಬೇಜಾರಾಗುತ್ತೆ. ಸುಮಾರು ಜನ ನೋಡ್ತಾರೆ, ಅಂಥವೆಲ್ಲ ಬೇಗ ತಲೆಗೊಟ್ಟೋಗ್ಬಿಡುತ್ತೆ. ಒಬ್ಬರು ಇಬ್ಬರು ಅಂತಲ್ಲ, ಅಯ್ಯೋ 100 ಜನ ಇದ್ದಾರೆ ಯೂಟ್ಯೂಬ್ ಚಾನಲ್ ಅಂತ ಹೇಳೋರು. 100 ಜನ ಇದ್ದಾರೆ. ರಾಶಿ ಭವಿಷ್ಯ ತಗೊಳ್ಳಿ, ಇವ್ರು ದೊಡ್ಡ ವ್ಯಕ್ತಿಗಳದ್ದು ಜಾತಕಗಳು ಹಾಕಿ ಅನಲೈಸ್ ಮಾಡೋದು ತಗೊಳ್ಳಿ, ಮೇಲಿಂದ ಮೇಲೆ ಹಾಕ್ತಾರೆ. ಈ ರೀತಿ ಎಲ್ಲ ಫ್ರಾಡ್ ಕೆಲಸ ಮಾಡ್ತೀರಂತ ನಿಮಗೆ ಗೊತ್ತಾಗಬೇಕದೆಲ್ಲ. ಓಕೆನಾ. ಅದೆಲ್ಲ ನೀವು ಫಸ್ಟ್ ನೀವು ಅರ್ಥ ಮಾಡ್ಕೊಂಡ್ರೇನ ಆವಾಗ ನೀವು ಅವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ. ನಿಮಗೆ ಅದು ಗೊತ್ತಿಲ್ಲ ಅಂತಂದರೆ ನೀವು ಬೇರೆಯವ್ರಿಗೆ ಪ್ರಶ್ನೆ ಮಾಡೋಕ್ಕೆ ಗೊತ್ತಾಗಲ್ಲ. ಅವಾಗ ನೀವು ಅವ್ರಿಗೆ ಕ್ವಶನ್ ಮಾಡಲ್ಲ. ಹಾಗಾಗಿ ಈ ರೀತಿ ಇರೋ ವಿಚಾರಗಳನ್ನು ನಂಬಕ್ಕೆ ಹೋಗಬೇಡಿ. ಒಂದೊಂದು ನಿಮಿಷಕ್ಕೂ ಸಹಿತ ಹಾರೋಸ್ಕೋಪ್ ಚೇಂಜಸ್ ಆಗುತ್ತೆ. ಹಾಗಾಗಿ ಸಮಯ ಅನ್ನೋದು ವೆರಿ ಇಂಪಾರ್ಟೆಂಟು. ನನ್ನ ಅರ್ಥ ಸುಮಾರು ಜನ ಕನ್ಸಲ್ಟೇಷನಿಗೆ ಕೇಳ್ತಾರೆ, ಸರ್ ನನಗೆ ಸಮಯ ಇಲ್ಲ ಸರ್, ನನಗೆ 10 ನಿಮಿಷ ಡಿಫ್ರೆನ್ಸ್ ಇದೆ, 1/4 ಗಂಟೆ ಡಿಫ್ರೆನ್ಸ್, ನಾನು ತಗೊಳ್ಳೋದಿಲ್ಲ. ನಾನು ಅಂಥ ಜಾತಕಗಳನ್ನು ನಾನು ತಗೊಳ್ಳೋದಿಲ್ಲ, ಕನ್ಸಲ್ಟೇಷನಿಗೆ ತಗೊಳ್ಳೋದಿಲ್ಲ. ನಾನು ತಗೊಳ್ಳಲ್ಲ ಕಣಪ್ಪ, ಸಮಯ ಸರಿ ಇದೆಯಾ ನನ್ನ ಹತ್ರ ಕೇಳು, ಇಲ್ಲ ಅಂತಂದರೆ ಕೇಳಬೇಡ ಅಂತಲೇ ಕಳಿಸ್ತೇನೆ. ಇಲ್ಲ ಪ್ರಶ್ನಾಶಾಸ್ತ್ರ ನಂಬ್ತೀಯ, ಪ್ರಶ್ನಾಶಾಸ್ತ್ರದ ಮೇಲೆ ನಾನು ಫಲ ಹೇಳಿರ್ತೀನಿ. ಬೇಕಾದ್ರೆ ನನ್ನ ಅರ್ಥ ಯಾರೆಲ್ಲ ಫೋನ್ ಮಾಡಿ ಹೇಳಲ್ಲ ಅಂತ ಅನ್ಸ್ಕೊಂಡಿರ್ಬೇಕಾದ್ರೆ ಕಾಮೆಂಟ್ ಮಾಡಿ ಬೇಕಾದ್ರೆ ಹೇಳಿ. ನಿಜವೂ ಸಹಿತ ನಾನು ಹೇಳಿಲ್ಲ. ನಾನು ಯಾರಿಗೂ ಸಹಿತ ಸಮಯ ಇಲ್ಲ ಅಂತಂದ್ರೆ ಫಲನೇ ವಿಮರ್ಶೆ ಮಾಡಲ್ಲ. ಸಮಯ ಸರಿ ಇತ್ತಾ ನಾನು ಹೇಳೋ ಫಲಗಳು ನಿನಗೆ ಸರಿ ಇರುತ್ತೆ, ಇಲ್ಲ ಅಂತಂದರೆ ಅದು ಸರಿ ಇರೋಲ್ಲ. ಸುಮ್ಮನೆ ತಪ್ಪಾಗುತ್ತೆ. ಮತ್ತು ನಾನು ಜ್ಯೋತಿಷದ ಬಗ್ಗೆ ಬೈಕೊಳ್ಳೋದು ಅಥವಾ ನಮಗೆ ಬೈಕೊಳ್ಳೋದು ನಮಗೆಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಹಾಗಾಗಿ ಅಂಥ ವಿಚಾರಗಳು ನಾವು ತಗೊಳ್ಳಲ್ಲ. ಹಾಗಾಗಿ ನಾನು ತುಂಬ ಆನೆಸ್ಟಾಗಿ ಈ ವಿಚಾರಗಳನ್ನು ಮಾಡ್ತಾಯಿದ್ದೀನಿ.
ಈ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಲುಪಬೇಕು, ಸಿಗಬೇಕು ಅನ್ನೋದನ್ನು ಕೊಡ್ತಾಯಿದ್ದೀನಿ. ಜನಗಳಿಗೆ ಟೋಪಿ ಹಾಕೋ ಕೆಲಸಗಳನ್ನ ಎಲ್ಲ ನಾನು ಮಾಡ್ತಾಯಿಲ್ಲ. ಮಾಡೋರಿಗೂ ಸಹಿತ ನನಗೆ ಇಷ್ಟ ಇಲ್ಲ, ಅಂಥವು ಮಾಡೋರು ಸಹಿತ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ಈ ವಿಚಾರಗಳನ್ನ ನೀವು ಜನಸಾಮಾನ್ಯಗಳಿಗೆ ಈ ವಿಚಾರಗಳು ಗೊತ್ತಾಗಬೇಕು. ಯಾರೆಲ್ಲ ತುಂಬ ದೊಡ್ಡದಾಯಿತು ಈ ವಿಡಿಯೋ, ಹೆಚ್ಚು ಕಡಿಮೆ ಒಂದು 1 ಅವರ್ ಮೇಲೆ ಆಗುತ್ತೆ ಅಂತ ಅನ್ಕೋತೀವಿ. 1 ಅವರ್ ಹತ್ರ ಬಂದಿದೆ ಈ ವಿಡಿಯೋ. ಬಟ್ ನನಗೇನಪ್ಪ ಅಂತಂದರೆ ಸತ್ಯ ಜನಗಳಿಗೆ ತಲುಪಬೇಕು ಅನ್ನೋದಷ್ಟೇ. ಸುಳ್ಳು ಹೇಳ್ಕೊಂಡು ತಿರುಗಾಡೋರನ್ನ ಬೆಳ್ಸೋಕ್ಕೆ ಹೋಗಬೇಡಿ. ನಾನು ಹೇಳೋದಷ್ಟೇ, ಸುಳ್ಳು ಹೇಳ್ಕೊಂಡು ತಿರುಗಾಡೋರನ್ನ ಬೆಳ್ಸೋಕ್ಕೆ ಹೋಗಬೇಡಿ. ಬರೀ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡ್ಕೊಂಡಿರ್ತಾರೆ. ಬಟ್ ಅದು ಒಳ್ಳೆಯದಲ್ಲ. ಸತ್ಯ ಹೇಳಿ, ಆವಾಗ ನಿಮಗೆ ಬರುತ್ತೆ. ಓಕೆನಾ? ನೀವು ಕ್ಲಾಸಿಗೆ ಬಂದಾಗ, ಕ್ಲಾಸಿಗೆ ಜಾಯ್ನ್ ಆದಾಗ ನಿಮಗೆ ಇನ್ನೂ ವಿಚಾರಗಳು ಗೊತ್ತಾಗುತ್ತೆ. ಓಕೆನಾ? ಏನಕ್ಕೆ ತೊಗೊಬಾರ್ದು, ಏನಾಗುತ್ತೆ, ತೊಗೊಂಡ್ರೆ ಹಿಂಗೆ ಭಾಳ ವಿಮರ್ಶೆ ಮಾಡೋಕ್ಕಾಗತ್ತೆ, ಇದೆಲ್ಲದೂ ಸಹಿತ ನಾನು ಹೇಳ್ಕೊಡ್ತೀನಿ. ಪ್ರಶ್ನೆ ಇಲ್ಲ, ಜಾತಕನೇ ಇಲ್ಲ ಅಂದರೆ ಪ್ರಶ್ನೆಶಾಸ್ತ್ರ ಹಾಕಿ. ಪ್ರಶ್ನೆಶಾಸ್ತ್ರ ಆ ವಿಚಾರ ಆ ವ್ಯಕ್ತಿಗೆ ಮುಗಿಯೋಗಂಟ ಅದೇ ಪ್ರಶ್ನೆಶಾಸ್ತ್ರ ಇಟ್ಕೊಂಡು ಅವ್ರಿಗೆ ಫಲ ಹೇಳಿ. ತುಂಬ ವಿಚಾರಗಳಿದೆ, ತುಂಬ ಸೂಕ್ಷ್ಮ ವಿಚಾರಗಳಿದ್ದಾವೆ. ಅದೆಲ್ಲದೂ ಸಹಿತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ನನಗೆ ಒಬ್ಬರು ಗುರು, ಇಬ್ಬರು ಗುರು ಅಂತೆಲ್ಲ ಇಲ್ಲ, ಸುಮಾರು ಜನ ಗುರುಗಳಿದ್ದಾರೆ. ಸುಮಾರು ಕಡೆ ಹೋಗಿ ನಾನು ಕಲ್ತ್ಬಿಟ್ಟಿದ್ದೀನಿ. ನಾನು ಯಾವುದೋ ಒಬ್ಬರ ತಕ್ಕ ಕುತ್ಕೊಂಡು ಕಲ್ತವನಲ್ಲ ನಾನು. ಹಾಗಾಗಿ ನಮ್ಮ ಹತ್ರ ತುಂಬ ನಾಲೆಜ್ ಇರುತ್ತೆ, ತುಂಬ ವಿಚಾರಗಳನ್ನ ಗೇನ್ ಮಾಡಿರ್ತೀವಿ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಹೇಳ್ತಿರೋದು ಇಷ್ಟ, ಸುಳ್ಳು ಹೇಳೋರನ್ನ ನಂಬಕ್ಕೆ ಹೋಗಬೇಡಿ. ಸತ್ಯ ಹೇಳೋರನ್ನ ನಂಬಿ ನೀವು ಉದ್ಧಾರ ಆಗ್ತೀರ. ನಿಮಗೂ ಒಂದು ದಾರಿ ಅಂತ ಸಿಗುತ್ತೆ. ಓಕೆನಾ? ನೀವು ಇಷ್ಟು ದಿವಸ ಯಾವುದಾದ್ರೂ ಚಾನಲ್ಗಳಲ್ಲಿ, ಯೂಟ್ಯೂಬಲ್ಲಿ ನೋಡಿ ನೂರಾರು ಜನ ಇದ್ದಾರೆ. ಒಬ್ಬರನ್ನ ತಲೆ ಹಿಡ್ಕೊಂಡು ಹೇಳ್ತಿಲ್ಲ, ನೂರಾರು ಜನ ಇದ್ದಾರೆ. ಓಕೆನಾ? ಬರೀ ನಮ್ಮ ಕರ್ನಾಟಕದಲ್ಲಂತಲ್ಲ, ಬೇರೆ ಎಲ್ಲ ಭಾಷೆಯಲ್ಲೂ ತೊಗೊಂಡ್ರು ಇದೇ ಹಣೆ ಬರೋನೆ. ಎಲ್ಲರೂ ಇದೇ ಕೆಲಸಗಳನ್ನೇ ಮಾಡ್ತಾರೆ. ಬರೀ ಅವರ ದೊಡ್ಡ ಫಿಲಮ್ ಆ್ಯಕ್ಟರ್ಗಳ್ದು ಹಾಕ್ಬಿಡೋದು, ರಾಜಕಾರಣ ವ್ಯಕ್ತಿಗಳ್ದು ಹಾಕ್ಬಿಡೋದು, ಜಾತಕಗಳನ್ನ ವಿಮರ್ಶೆ ಮಾಡಿಬಿಡೋದು, ಅವ್ರು ಹೇಳ್ಬಿಡೋದು ಹಿಂಗಾಗಿದೆ. ಅವ್ರ ಜೀವನದಲ್ಲಿ ಆಗಿರೋದು ಎಲ್ಲ ಪ್ರಜೆಗಳಿಗೂ ಗೊತ್ತಿರುತ್ತೆ. ಅದನ್ನು ಅವನೇನು ಹೇಳೋದು? ನೀವೇ ಯೋಚನೆ ಮಾಡಿ. ಇವಾಗ ಒಬ್ಬ ಆ್ಯಕ್ಟರ್ ಜೀವನದಲ್ಲಿ ಏನೇನಾಗಿದೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅವ್ರ ಜೀವನದಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನ ಅವನು ಸ್ವಲ್ಪ ವಿಮರ್ಶೆ ಮಾಡಿಬಿಟ್ಟು, ಅಲ್ಲಿ ಕಾಂಬಿನೇಷನ್ಗಳನ್ನು ತೋರಿಸ್ಬಿಟ್ಟು ಅಥವಾ ಗ್ರಹಸ್ಥಿತಿಗಳನ್ನ ತೋರಿಸ್ಬಿಟ್ಟು ಹೇಳೋದೇನಿದೆ? ಸಾಮಾನ್ಯ ವ್ಯಕ್ತಿದು ಹೇಳಿದಾರೆ ಜಾತಕಗಳು, ಅದು ಸಕ್ಸಸ್ ಆಗಿದೆಯಾ, ಅದು ಇಂಪಾರ್ಟೆಂಟ್. ಎಲ್ಲ ಆಮೇಲೆ ಯಾರೋ ಒಬ್ಬ ಕೂತ್ಕೊಂಡು ಅಲ್ಲಿ ಹೇಳೋದು ಅದು ಇಂಪಾರ್ಟೆಂಟ್ ಆಗೋಲ್ಲ. ಹಾಗಾಗಿ ಇದೆಲ್ಲ ವಿಚಾರ ನೀವೆಲ್ಲ ಅಬ್ಸರ್ವ್ ಮಾಡಬೇಕು. ಓಕೆನಾ? ನಾವಿಲ್ಲಿ ಟ್ರಾನ್ಸ್ಲೇಟ್ ಹೇಳಲ್ಲ ನಮ್ಮ KP ಸಿಸ್ಟಮಲ್ಲಿ. ಅದು ಯಾವುದೋ ಒಂದು ಚಾನಲ್ ಓಪನ್ ಮಾಡಿ ನನ್ನ ಚಾನಲಲ್ಲಿ ಎಲ್ಲಾದರೂ ವೀಡಿಯೋದಲ್ಲಿ ಟ್ರಾನ್ಸ್ಲೇಟ್ ಬಗ್ಗೆ ಹೇಳಿದ್ದೀನ? ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ಅಂದರೆ ಫಿಲಮ್ ಆ್ಯಕ್ಟರ್ ಆಗಿರ್ಬೋದು, ರಾಜಕಾರಣಿ ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಯಾವ್ದಾರು ವೀಡಿಯೋ ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ? ಸುಮಾರು ಜನ ಕೇಳ್ತಾರೆ, ಸರ್ ನೀವು ಯಾಕೆ ಇವೆಲ್ಲ ಮಾಡಿಲ್ಲ ಅಂತ. ಅವಾಗ ಹೇಳೋ ಉತ್ತರನೇ ಇದು. ಅವ್ರು ಯಾರೂ ನಮ್ಮ ಹತ್ರ ಕೇಳಿಲ್ಲ, ನಮ್ಮ ಹತ್ರ ಅವ್ರದ್ದು ಯಾವುದೂ ಸಮಯ ಇಲ್ಲ. ಸಮಯ ಇಲ್ಲದಲ್ಲೇ ಫಲ ಹೇಗಪ್ಪ ಹೇಳೋಕ್ಕಾಗತ್ತೆ? ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಮಗೆ ಆಗಲ್ಲಪ್ಪ. ನಾವಿರೋದು ಆನೆಸ್ಟಾಗಿ ಈ ಕೆಲಸ ಮಾಡೋಕ್ಕಿರೋದು. ಜ್ಯೋತಿಷ್ಯ ಅನ್ನೋದು ಒಂದು ದೈವಿಕ ಶಾಸ್ತ್ರ. ಓಕೆನಾ? ಒಂದು ದೈವ ವಿದ್ಯೆ. ಇದಕ್ಕೆ ಬೆಲೆ ಕೊಡಬೇಕಾಗತ್ತೆ. ಇದನ್ನು ಸುಳ್ಳು ಹೇಳ್ಕೊಂಡು ಬಂಡವಾಳ ಮಾಡ್ಕೊಂಡು ಜೀವನ ಸಾಗಿಸೋರು ಸುಮಾರು ಜನ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಸತ್ಯ ಹೇಳೋರನ್ನ ಸ್ವಲ್ಪ ನಂಬಿ, ನಿಮಗೆ ನಿಜ ಏನು, ಅಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇನ್ನೂ ತುಂಬ ವಿಚಾರಗಳಿದ್ದಾವೆ ಹೇಳೋದ್ರ ಬಗ್ಗೆ. ಇದನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತಂದರೆ, ಕೆಲವರಿಗೆ ಯಂಗ್ಸ್ಟಾರ್ಗಳು ಅಂದ್ಕೊಳ್ಳಿ, ನಾವೆಲ್ಲ ಯಂಗ್ಸ್ಟಾರೇ. ಓಕೆನಾ? ಇನ್ನೂ ಯಂಗ್ಸ್ಟಾರ್ಗಳಿದ್ದಾರೆ, ಅಂದರೆ ಇನ್ನೂ 20 ವರ್ಷ 25 ವರ್ಷ ಅವ್ರು ಯಾರೂ ನಂಬಿಕೆನೇ ಇಲ್ಲ ಜ್ಯೋತಿಷ್ಯದ ಮೇಲೆ. ಆ ರೀತಿ ಲೆವೆಲಿಗೆ ಬಂದುಬಿಟ್ಟಿದೆ. ಅಂದರೆ ಆ ಪರಿಹಾರ ಈ ಪರಿಹಾರ ಬರೀ ಸುಳ್ಳು ಹೇಳೋದು. ಇದನ್ನು ಮಾಡಿಬಿಟ್ರೆ ಹಂಗೆ ಅದು, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ. ಇವ್ಯಾವು ಸಹಿತ ನಾನು ಹೇಳಲ್ಲ. ನಿಮಗೆ ಒಂದೇ ಒಂದು ದೇವ್ರು ಅನ್ನೋದಿರುತ್ತೆ, ನಾನು ಅಲ್ಲಿಗೆ ಮಾತ್ರ ಕಳಿಸ್ತೀನಿ ಬಿಟ್ಟರೆ ಅದನ್ನು ತಿಂಗಳಿಗೆ ಒಂದೇ ಒಂದು ಬಾರಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಒಂದು ಅರ್ಧ ಗಂಟೆ ಕುತ್ಕೊಂಡು ಬನ್ನಿ ಅಂತೀನಿ. ಆಗ್ಬಿಟ್ರೆ ಇಲ್ಲಿ 5,000 10,000 20,000 ಲಕ್ಷಾಂತರ ರೂಪಾಯಿ ಕಿತ್ಕೊತಾರೆ. ನಿಜವಾಗ್ಲೂ ಹೇಳ್ತೀನಲ್ಲ ವೀಕ್ಷಕರೇ, ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ಕೊತಾರೆ, ಸಾವಿರಾರು ರೂಪಾಯಿ ದುಡ್ಡು ಕಿತ್ಕೊತಾರೆ. ನಿಮ್ಗೆ ಆ ಥರ ಎಲ್ಲ ಮೋಸ ಮಾಡೋರು ಇದ್ದಾರೆ. ಆ ಪೂಜೆ ಹೆಸರುಗಳಲ್ಲಿ ಮೋಸ ಮಾಡ್ತಾರೆ, ಏನೇನೋ ಹೇಳ್ತಾರೆ. ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ರುದ್ರಾಕ್ಷಿ ತೊಗೊಳ್ಳಿ, ಜೇಮ್ಸನ್ ತೊಗೊಳ್ಳಿ. ನಾನು ಯಾರಿಗೂ ಸಹಿತ ಸಜೆಷನ್ನೇ ಮಾಡಲ್ಲ. ಅದು ಹಾಕೊಂಡಿದ್ದ ತಕ್ಷಣ ಅವ್ರು ಏನು ಬದಲಾವಣೆ ಆಗೋಲ್ಲ. ಆ ಬದಲಾವಣೆ ಆಗೋ ರೀತಿ ಬೇರೆ ಥರನೇ ಇದೆ. ಅದೆಲ್ಲದಕ್ಕೂ ಬೇರೆ ರೀತಿ ಪರಿಹಾರ ಕೊಡ್ತೀವಿ. ಓಕೆನಾ? ಈ ರೀತಿ ತುಂಬ ವಿಚಾರಗಳಿದ್ದಾವೆ, ತುಂಬ ಇದರೊಳಗೆ ನೆಗೆಟಿವ್ ಶೇಡ್ ಇದ್ದಾವೆ. ಅಂದರೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಿರೋರು ಸುಮಾರು ಜನ ಇದ್ದಾರೆ. ಸತ್ಯ ಹೇಳೋರಿಗೆ ಬೆಲೆ ಇಲ್ದಂಗೆ ಆಗಿಬಿಟ್ಟಿದೆ. ಇಷ್ಟು ಜನ ಇವಾಗ 100 ಜನದಲ್ಲಿ 80 ಜನ ಸುಳ್ಳು ಹೇಳ್ತಾರೆ, ಒಂದು 20 ಜನ ನಿಜ ಹೇಳ್ತಾರೆ ಅಂತ ಅಂದ್ಕೊಳ್ಳಿ. ಅವಾಗ ನಂಬೋದು ಯಾರು? ಜನಗಳು ಜಾಸ್ತಿ 80% ಜನ ತನಕನೇ ಹೋಗ್ಬಿಡ್ತಾರೆ, 20 ಜನ ತನಕ ಬರೋಲ್ಲ. ಒಂದು 10 ಜನ ಸುಳ್ಳು ಹೇಳೋರ ಮಧ್ಯೆ ಒಂದು ಇಬ್ಬರು ನಿಜ ಹೇಳೋರು ಇದ್ಬಿಟ್ರೆ
ಎಲ್ಲಿ ಬೆಲೆ ಕೊಡ್ತಾರೆ? ತುಂಬ ಕಷ್ಟ ಅದು, ತುಂಬಾ ರೇರು. ಒಳ್ಳೆಯ ಕರೆಕ್ಟಾಗಿ ಆ ವ್ಯಕ್ತಿ ಹಣೆ ಬರೋ ಚೆನ್ನಾಗಿರ್ಬೇಕು, ನಮ್ಮ ಹತ್ರ ಬರಬೇಕು ಅಂದರೆ ಆ ವ್ಯಕ್ತಿ ಹಣೆ ಬರೋ ಚೆನ್ನಾಗಿರಬೇಕು. ಚೆನ್ನಾಗಿದ್ದಾಗ ಅವ್ನು ಬರ್ತಾನೆ, ಇಲ್ಲಿ ಬಂದು ನಮ್ಮ ಹತ್ರ ಕೇಳಿ ಆವಾಗ ಅವನಿಗೆ ಸತ್ಯ ಏನಂತ ಗೊತ್ತಾಗುತ್ತೆ. ಓ ಹಿಂಗೆ ಇದಕ್ಕೆಲ್ಲ ಅಷ್ಟೊಂದೆಲ್ಲ ಕೊಟ್ಟು ಪರಿಹಾರ ಮಾಡ್ಕೊಂಡ, ಲಾಸ್ ಆಗ್ಬಿಡ್ತಲ್ಲಪ್ಪ ಅಂತ ಆವಾಗ ಚಿಂತೆ ಮಾಡ್ತಾರೆ. ಇನ್ನು ತುಂಬ ವಿಚಾರಗಳಿದ್ದಾವೆ, ಓಕೆನಾ? ತುಂಬ ವಿಚಾರಗಳು ಕ್ಲಾಸಲ್ಲಿ ಹಂಚ್ಕೊತೀನಿ, ಹೇಳ್ತೀನಿ. ಅವ್ರಿಗೂ ಸಹಿತ ಈ ಥರ ಎಲ್ಲ ಫ್ರಾಡ್ಗಳಿರ್ತಾರೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ನಂಬಿ, ಓಕೆನಾ? ಯಾರನ್ನಾರು ನಂಬಿ, ಆದರೆ ಮೋಸ ಹೋಗಕ್ಕೆ ಹೋಗಬೇಡಿ, ಓಕೆನಾ? ಮೋಸ ಮಾಡೋರನ್ನ ನಂಬೋಕ್ಕೆ ಹೋಗಬೇಡಿ. ಸತ್ಯ ಹೇಳೋರನ್ನ ನಂಬಿ, ಅವ್ರ ಮಾತಲ್ಲೇ ನಿಮಗೆ ಗೊತ್ತಾಗುತ್ತೆ ಅವ್ರು ನಿಜ ಹೇಳ್ತಿದಾರಾ, ಸತ್ಯ ಹೇಳ್ತಿದಾರಾ, ಅಥವಾ ಏನಾದ್ರು ಪುಂಗಿ ಊದ್ತಿದಾರಾ ಅಂತ ನಿಮಗೆ ಗೊತ್ತಾಗುತ್ತೆ. ಇದೆಲ್ಲದೂ ಸಹಿತ ನಿಮ್ಮ ಅನುಭವಕ್ಕೆ ಬರುತ್ತೆ, ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಕಂಪ್ಲೀಟಾಗಿ ನಿಮಗೆ ಒಂದು ಜಾತಕಕ್ಕೂ ವೈದಿಕ ಅಸ್ಟ್ರಾಲಜಿಗೂ ನಮ್ಮ KP ಅಸ್ಟ್ರಾಲಜಿಗೂ ಎಷ್ಟೆಲ್ಲ ವ್ಯತ್ಯಾಸ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಜಾತಕ ವಿಮರ್ಶೆ ಮಾಡೋಕ್ಕೆ ಏನೆಲ್ಲ ಇರಬೇಕು, ಹೆಸರು, ಡೇಟ್ ಆಫ್ ಬರ್ತು, ಸಮಯ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ನಿಮಿಷವೂ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಸಮಯ ಸರಿ ಇರೋರು ಕರೆಕ್ಟಾಗಿ ಜಾತಕನ ಪ್ರೆಡಿಕ್ಟ್ ಮಾಡಿ ನಾವು ಹೇಳ್ಬೋದು. ನಾವು ಬರ್ತ್ ಟೈಮ್ ಕರೆಕ್ಷನ್ ಮಾಡ್ತೀವಿ, ಮಾಡಲ್ಲ ಅಂತಲ್ಲ. 1 ನಿಮಿಷ 2 ನಿಮಿಷ ನಾವು ಬರ್ತ್ ಟೈಮ್ ಕರೆಕ್ಷನ್ ಮಾಡ್ಬೋದು. ಆದರೆ ಅರ್ಧ ಗಂಟೆ ಡಿಫ್ರೆನ್ಸ್ ಇದೆ, ಕಾಲು ಗಂಟೆ ಡಿಫ್ರೆನ್ಸ್ ಇದೆ ಅಂತಂದರೆ ತುಂಬ ಬದಲಾವಣೆ ಆಗ್ಬಿಡ್ತಾವೆ, ಸಿಕ್ಕಾಬಿಟ್ಟೆ ಬದಲಾವಣೆ ಆಗುತ್ತೆ ಕಾಂಬಿನೇಷನ್ಗಳು. ಮತ್ತು ಅವ್ರದ್ದೆಲ್ಲ ಕರೆಕ್ಷನ್ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು, ಓಕೆನಾ? 5 ನಿಮಿಷದಲ್ಲೆಲ್ಲ ಆಗೋ ಕೆಲಸಗಳಲ್ಲ. ಹಾಗಾಗಿ ಅದಕ್ಕೆ ಆದಂಥ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅದೆಲ್ಲ ಇಲ್ಲಾಂದರೆ ಕ್ಲಾಸಿಗೆ ಕಲ್ತ್ಕೊಂಡಾಗ ನೀವೇ ಅದನ್ನು ಕಲ್ತ್ಕೊಬೋದು. ಹೇಗೆ ಬರ್ತ್ ಟೈಮ್ ಕರೆಕ್ಷನ್ ಮಾಡಬೇಕು, ಅದನ್ನು ಹೇಗೆ ಇದನ್ನು ಮಾಡಬೇಕು ಅನ್ನೋದು, ಭಾವಕಾರಕತ್ವ ಗ್ರಹ ಕಾರಕತ್ವಗಳ ಮೇಲೆ ಹೇಗೆ ತೊಗೊಬೇಕು ಅನ್ನೋದೆಲ್ಲ ಸಹಿತ ನಾವು ಹೇಳ್ಕೊಡ್ತೀವಿ ಕ್ಲಾಸಲ್ಲಿ. ಯಾರಿಗಾರು ಇಂಟ್ರೆಸ್ಟ್ ಇರೋರು ಕ್ಲಾಸನ್ನು ಕಲ್ತ್ಕೊಳ್ಳಿ. ನಿಮಗೂ ಸಹಿತ ಜ್ಯೋತಿಷ್ಯ ಅಂದರೆ ಏನು, ಅದರ ನಾಲೆಜ್ ಯಾವ ರೀತಿ ಇರುತ್ತೆ, ಸತ್ಯ ಅಸತ್ಯಗಳ ಬಗ್ಗೆಯೂ ನಿಮಗೆ ತಿಳಿಸ್ಕೊಡ್ತೇನೆ, ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.